ಈ ದಿನ ಸಭೆ ಹೇಗೆ ಮೊದಲನೇ ಶತಮಾನದಿಂದ ಇಲ್ಲಿಯ ತನಕ ನಡ್ಕೊಂಡು ಬಂದಿದೆ, ಆ ಬಂದ ದಾರಿ ಹೇಗಿದೆ, ಅದು ಸುಖಕರವಾಗಿತ್ತ, ದುಃಖಕರವಾಗಿತ್ತ, ಬೇಸರಿಕೆ ಆಗಿತ್ತ, ಅನುಕೂಲಕರವಾಗಿತ್ತ, ಹೇಗ್ ಬಂತು ಅನ್ನೋದನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ತಿಳ್ಕೊಳ್ಳಬೇಕು. ಇವತ್ತು ರಕ್ಷಣೆ ಹೊಂದಿರತಕ್ಕಂಥ ವಿಶ್ವಾಸಿ ಕೂಡ ತಿಳ್ಕೊಳ್ಳಬೇಕು. ಯಾಕೆ, ಏನಿದ್ರಿ ಇವತ್ತಿನ ತರಗತಿ ಇಂಪಾರ್ಟೆನ್ಸ್ ಏನಪ್ಪಾ, ಯಾಕೆ ಇದು ಪ್ರಾಮುಖ್ಯತೆ ಏನಂದ್ರೆ, ಬಹಳಷ್ಟು ಸಾರಿ ನಾವು ಸಭೆಗೆ ಬರುವಾಗ ಈ ಸಭೆ ಹೇಗ್ ನಡೆದು ಬಂದಿದೆ, ಈ ಸಭೆಯನ್ನ ನಮಗೋಸ್ಕರವಾಗಿ ಎಷ್ಟೊಂದು ಜನ ತ್ಯಾಗ ಮಾಡಿದ್ದಾರೆ, ಅಥವಾ ಖುಷಿಯಾಗಿ ಬಂದಿದ್ಯಾ, ಸಂತೋಷವಾಗಿ ಬಂದಿದ್ಯಾ, ನಾನ್ ಇವತ್ತು ಕೂತ್ಕೊಂಡು ಇಲ್ಲಿ ಆರಾಧನೆ ಮಾಡ್ತಿದ್ದೀನಿ ಅಂದ್ರೆ ಇದ್ರ ಹಿಂದೆ ಶ್ರಮ ಪಟ್ಟವ್ರು ಎಷ್ಟು ಜನ ಇದ್ದಾರೆ, ಇದು ಏನು ನಮಗ್ ಗೊತ್ತಿರೋದಿಲ್ಲ. ಏನೋ ಬರ್ತೀವಿ, ಹಾ ಸಭೆಗೆ ಬಂದಿದ್ದೀವಿ ಅನ್ನೋ ಹಾಗೆ ಒಂಥರ ಕ್ಯಾಶುಯಲ್ ಆಗಿ ನಮ್ಮ ಮನಸ್ಸು ಆ ರೀತಿಯಾಗಿ ತಗೊಳ್ಕೊಳ್ತದೆ. ಆದ್ರೆ ನನ್ನ ಪ್ರೀತಿ ದೇವಜನರೇ, ಇವತ್ತು 1 ಗಂಟೆ ಅಥವಾ 3/4 ಗಂಟೆಲಿ ನಾನು ಅದನ್ನೆಲ್ಲ ಹೇಳಿ ಮುಗ್ಸಕ್ ಆಗೋದಿಲ್ಲ. ನಿಮಗ್ ಸತ್ಯ ಹೇಳ್ತೀನಿ, ನಾನು ಚೆನ್ನೈನಲ್ಲಿ 1996ನೇ ಇಸ್ವಿಲಿ ಬೈಬಲ್ ಕಾಲೇಜಿನಲ್ಲಿ ಕೂತು ವಾಕ್ಯ ಕಲಿಯುವಾಗ ಚರ್ಚ್ ಹಿಸ್ಟ್ರಿ ಒಂದು ದೊಡ್ಡ ಸಬ್ಜೆಕ್ಟ್. ಹೇಗೆ ಎಕ್ಲಿಸಿಯಾಲಜಿ ಇದೆಯೋ ಹಾಗೆ ಚರ್ಚ್ ಹಿಸ್ಟ್ರಿ ಕೂಡ ಒಂದು ದೊಡ್ಡ ಅಧ್ಯಯನ. ಅದು ಮಾಡುವಾಗ ಸಭೆ ನಡೆದು ಬಂದಂತ ರೀತಿ, ದ ಜರ್ನಿ ಆಫ್ ಚರ್ಚ್ ಅಂತಕ್ಕಂತ ಒಂದು ಸಬ್ಜೆಕ್ಟ್ ಮಾಡುವಾಗ ಲಿಟ್ರಲ್ ಆಗಿ ಹೇಳ್ತಿದ್ದೀನಿ, ನನ್ನ ಕರ್ತನ ಮುಂದೆ ನನ್ ಕಣ್ಣಲ್ಲಿ ನೀರ್ ಬರಕ್ ಶುರುವಾಯ್ತು. ನಾನು ಗೋಡೆ ಪಕ್ಕದಲ್ಲಿ ಕೂತಿದ್ದೆ, ನಮ್ಗೆ ಬೆಂಚ್ಗಳಿದ್ದು. ನನ್ನ ಪಕ್ಕದಲ್ಲಿ ಮಿಜೋರಾಂನ ಇಬ್ರು ನನ್ನ ಸ್ನೇಹಿತರು ಕೂತಿದ್ರು. ಅವರು ನನ್ನ ಮುಖ ನೋಡಿ, ಹೇ ವಾಟ್ ಹ್ಯಾಪನ್ ಮ್ಯಾನ್, ವೈ ಆರ್ ಯು ಕ್ರೈಯಿಂಗ್, ವೈ ಈಸ್ ದೇರ್ ಎನಿಥಿಂಗ್ ರಾಂಗ್, ವಾಟ್ ಇಸ್ ರಾಂಗ್ ವಿತ್ ಯು ಅಂತ ಅಂದ್ರು. ಏನು, ಏನಾಗಿದೆ, ಯಾಕೆ ಅಳ್ತಿದ್ದೀಯಾ, ಏನಾಯ್ತು ಅಂತ. ನನಗ್ ಗೊತ್ತಿಲ್ಲ, ನಾನು ಆ ವಾಕ್ಯದಲ್ಲಿ ಮುಳುಗೋಗಿದ್ದೀನಿ. ಆ ವಾಕ್ಯ ಬೋಧನೆ ಮಾಡ್ತಕ್ಕಂಥವ್ರು ಕೂಡ ಹಾಗೆ ಇದ್ರು. ಯಾಕಂದ್ರೆ ಸಭೆ ನಡೆದು ಬಂದ ರೀತಿ ಇದೆಯಲ್ಲ, ನನ್ನ ಹೃದಯಕ್ಕೆ ಮುಳ್ಳಲ್ಲಿ ಚುಚ್ಚಿದಾಗ ಆಗ್ತದೆ ಅದನ್ನ ನೆನೆಸ್ಕೊಂಡ್ರೆ. ಅದನ್ನೇ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಒಂದು ವಾಕ್ಯ ಓದೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬದುಕಿದ್ದಾಗ್ಲೇನೆ ಈ ಸಭೆಯ ಕುರಿತಾಗಿ, ಸಭೆಯ ಭವಿಷ್ಯತ್ತು ಕುರಿತಾಗಿ ಒಂದು ಸಣ್ಣ ಒಂದು ಮುನ್ನೋಟವನ್ನ ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಬೇಕಷ್ಟು ಹೇಳಿದ್ದಾರೆ, ಒಂದು ವಾಕ್ಯ ನೋಡೋಣ. ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ಸ್ವಲ್ಪ ಇವತ್ತು ವಾಕ್ಯ ಓದೋರು ಓದ್ರಿ, ಬೇಗ. ಒಂದು 4 ಅಂಶಗಳಿದೆ, ಅದನ್ನ ಹೇಳಿ ನಾನು ಮುಗ್ಸಕ್ ಹೋಗ್ತೀನಿ. ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ದಣಿಗಿಂತ ಆಳು ದೊಡ್ಡವನೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಅವರು ನನ್ನ ಮಾತನ್ನು ಕೈಗೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಗೊಂಡು ನಡೆಯುವರು. ಸಾಕು. ಯೇಸು ಸ್ವಾಮಿ ಹೇಳಿದಂತ ಮಾತೇನಪ್ಪಾ ಅಂದ್ರೆ, ಅವರು ನನಗ್ ಹಿಂಸೆ ಕೊಟ್ಟಿದ್ರೆ ನಿಮಗ್ ಬಿಡ್ತಾರೆ ನನ್ನ ಪ್ರಿಯರೇ, ನನಗೇ ಹೀಗ್ ಮಾಡಿರುವುದಾದ್ರೆ ನಿಮಗ್ ಹಾಗೆ ಮಾಡೋದಿಲ್ವೇ ಎಂಬುದಾಗಿ ಹೇಳಿದ್ರು. ನೀವು ಯೇಸು ಸ್ವಾಮಿ ಆ ಭಾರವಾದ ಮರದ ಕಂಬ, ಅದೇನೋ ನಾವು ನೆನೆಸಿದಾಗೆ ಅದೊಂದು ಬ್ಯೂಟಿಫುಲ್ ಆಗಿ ಪಾಲಿಶ್ ಮಾಡಿದಂತ, ಪೇಂಟ್ ಮಾಡಿದಂತ ಶಿಲ್ಬೆ ಅಲ್ಲ ಅದು. ಇಟ್ ಇಸ್ ವುಡ್, ಇಟ್ ಇಸ್ ಎ ಟ್ರೀ, ಒಂದು ದಪ್ಪವಾದ ಮರ. ಅದೇನ್ ಪಾಲಿಶ್ ಮಾಡಿ ಇವತ್ತು ನಾವೆಲ್ಲ ನಮ್ಮ ಮಂಚ, ಸೋಫಾ ಸೆಟ್ ಪಾಲಿಶ್ ಮಾಡಿರ್ತೀವಲ್ಲ, ಹಂಗಿರ್ಲಿಲ್ಲ. ಆ ಭಾರವಾದ ಮರ, ಹೊರ್ಲಿಕ್ ಆಗದೆ ಇರುವಂತ, ಅವರು ತೂಕ ತಡೆಯಕ್ ಆಗದೆ ಇರುವಂತ ಶಿಲುಬೆಯನ್ನು ಹೊತ್ಕೊಂಡು ಹೋಗುವಾಗ ಅಲ್ಲಿದ್ದಂತ ಸ್ತ್ರೀಯರು ಅಳ್ತಿದ್ದಾಗ ಯೇಸು ಸ್ವಾಮಿ ಅವ್ರ ಕಡೆ ದೃಷ್ಟಿಸಿ ನೋಡಿ ಹೀಗಂದ್ರು, ಎಲೈ ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ನೀವು ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳ್ರಿ. ಅದಾದ್ಮೇಲೆ ಇನ್ನೊಂದು ಹೇಳಿದ್ರು, ಮರವು ಹಸಿ ಇರುವಾಗಲೇ ಹೀಗಾಗುವುದಾದ್ರೆ ಒಣಗಿರುವಾಗ ಹೇಗಾಗಬಹುದು ಯೋಚನೆ ಮಾಡ್ರಿ ಅಂತ ಹೇಳಿದ್ರು. ಏನದ್ರ ಅರ್ಥ? ಈಗ ನನಗೆ ರಕ್ಷಕನು, ನಾನು ಒಡೆಯನು, ನನಗೇ ಹೀಗೆ ಇವ್ರು ಮಾಡುವುದಾದ್ರೆ, ಎಲ್ಲಾ ತಿಳ್ಕೊಂಡವನು, ಜ್ಞಾನಿ, ಬುದ್ಧಿವಂತ, ಸರ್ವಶಕ್ತನು, ಆತನಿಗೆ ಹಾಗೆ ಮಾಡಿದ್ರೆ ಮುಂದೆ ನಿಮ್ಗೆ ಏನೇನು ಮಾಡ್ತಾರೆ ಯೋಚನೆ ಮಾಡ್ರಿ, ಇನ್ನೇನೇನು ಆಗಬಹುದು ಅಂತ ಹೇಳಿ ಅವ್ರು ಒಂದು ಸಣ್ಣ ಮಾತನ್ನ ಹೇಳ್ಬಿಟ್ರು. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ, ಚರ್ಚ್ ವಾಸ್ ನಾಟ್ ಬಾರ್ನ್ ಇನ್ ಕಂಫರ್ಟ್, ಚರ್ಚ್ ವಾಸ್ ಬಾರ್ನ್ ಇನ್ ಫೈರ್. ಸಭೆಯು ಅನುಕೂಲಗಳಲ್ಲಿ ಹುಟ್ಟಿ ಬರಲಿಲ್ಲ,
ಬೆಂಕಿಯಲ್ಲಿ ಉದಯಿಸಿದೆ. ನಾವು ಬೆಂಕಿಯಲ್ಲಿ ಅರಳಿರ್ತಕ್ಕಂಥ ಈ ಸಭೆ ಇದು. ರಕ್ತದ ಕೋಡಿಯಲ್ಲಿ, ಹಿಂಸೆಯಲ್ಲಿ, ಅವಮಾನದಲ್ಲಿ, ನಾಚಿಕೆಯಲ್ಲಿ ಉಂಟಾದಂತ ಪ್ರಾರಂಭವಾದಂತ ಸಭೆ. ಅದು ನಡೆದು ಬಂದ ದಾರಿ ಕೂಡ ಹಾಗೆ ಇದೆ. ನೀವು ಯಾವ ಶತಮಾನಕ್ಕೆ ಬಂದ್ ನೋಡ್ರಿ, ಯಾವ ಸಭೆಗೆ ಯಾವ ಹಿಂಸೆಯೂ ಕೂಡ ಇಲ್ಲ ಅಂತ ಹೇಳಿದ್ದು ಬಹಳ ಅಪರೂಪ. ಒಂದ್ ವೇಳೆ ಕಾನ್ಸ್ಟಂಟೈನ್ ಕಾಲದಲ್ಲಿ ಹಾಗಿತ್ತೆ, ಸ್ವಲ್ಪ ಇತ್ತು. ಯಾಕಂದ್ರೆ ಕಾನ್ಸ್ಟಂಟೈನ್ ಅವನು ಅಧಿಕಾರಕ್ಕೆ ಬಂದಾಗ ಅವನು ಯೇಸು ಸ್ವಾಮಿ ನಂಬಿದ್ರಿಂದ ಎಲ್ಲಾ ಸೇವಕರುಗಳಿಗೆ ಬಹಳ ಅನುಕೂಲ ಮಾಡ್ಕೊಡಕ್ ಪ್ರಯತ್ನ ಪಟ್ಟ. ಎಲ್ಲ ಆದದ್ರಿಂದಲೇ ರಾಜನೇ ಮುಂದಾಗಿ ಸಹಾಯ ಮಾಡ್ತಿದ್ರಿಂದ ಬಹಳ ಜನ ನಂಬಿಕೆ ಇಲ್ದರೂ ಕೂಡ ಅವತ್ತಿನ ಸವಲತ್ತನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಸಭೆ ಒಳಗಡೆ ಸೇರಿದ್ರು. ಅದರದ್ದು ನಾನೀಗ ಹೇಳಿಕ್ ಹೋಗೋದಿಲ್ಲ. ಬಹುಶಃ ಅದು ಬಿಟ್ರೆ ಇನ್ ಎಲ್ಲ ಸಮಯದಲ್ಲೂ ಸಭೆ ಬಹಳ ನೋವು, ಸಂಕಟ, ವ್ಯಾಧಿ, ಹಿಂಸೆ, ಸೆರೆಮನೆ, ಅನ್ನ ಇಲ್ದೇ ಇರೋದು, ಬಟ್ಟೆ ಇಲ್ದೇ ಇರೋದು, ಕಾಡು ಮೇಡು, ದುಃಖ, ಅವಮಾನ, ಇದ್ರಲ್ಲೆಲ್ಲ ಹಾದು ಬಂದಿದೆ ಪ್ರಿಯರೇ. ಅದ್ರಲ್ಲೂ ಯವನಸ್ತ್ರೆ, ಇವತ್ತು ನೀವು ಕೇಳ್ತಿರ್ತಕ್ಕಂಥವ್ರು, ನೀವು ನಾನು ಹೋಗುವಂತ ಸಭೆ ನಮಗೋಸ್ಕರವಾಗಿ ನಾವು ಸಭೆಗೆ ನಾವು ಏನ್ ಮಾಡಿದ್ರು ಸಾಲದು. ಯಾಕಂದ್ರೆ ಅಂತಹ ಒಂದು ಕಠಿಣವಾದಂತ ಮುಳ್ಳಿನ ಹಾಸಿಗೆಯಲ್ಲಿ, ಮುಳ್ಳಿನ ದಾರಿಯಲ್ಲಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ನಾವು ಮರಿಬಾರ್ದು. ನಾವು ಏನ್ ಹೇಳ್ಬಿಡ್ತೀವಿ, ಅವ್ರಿದ್ದಾಗ ಹೀಗ್ ಮಾಡ್ಬೋದಾಗಿತ್ತು, ಹೀಗ್ ಚೆನ್ನಾಗ್ ನಡ್ಸ್ಬೋದಾಗಿತ್ತು, ಈ ತರ ಕಟ್ಬೋದಾಗಿತ್ತು, ಆಗ ಮಾಡ್ಬೋದಾಗಿತ್ತು, ಆಗ ಅವ್ರು ಏನು ಮಾಡಿಲ್ಲ, ಈಗ ಎಲ್ಲ ನಾವು ಮಾಡ್ಬೇಕು ಅಂತ ಬಹಳಷ್ಟು ಸಮಯದಲ್ಲಿ ಇವತ್ತಿನ ಇದ್ರಲ್ಲಿ ಹೇಳ್ತಾರೆ. ಆದ್ರೆ ಅನುಕೂಲ ಮಾಡೋದಕ್ಕೆ ಹೋಗ್ಲಿ, ತಾವು ಆರಾಧನೆ ಮಾಡಕ್ಕೆ ಒಂದ್ ನೆಲ ಜಾಗ ಸಿಕ್ಕಿದ್ರೆ ಸಾಕು ಅನ್ನುವಷ್ಟ್ರ ಮಟ್ಟಿಗೆ ಕಣ್ಣೀರ್ ಹಾಕಿ ಆರಾಧನೆ ಮಾಡ್ಕೊಂಡು ಬಂದಂತ ಎಷ್ಟೋ ಉದಾಹರಣೆ ಇದೆ. ನಿಮ್ಮ ಚಿಕ್ಕಮಗಳೂರು ಸಭೆ ಪ್ರಾರಂಭವಾದದ್ದು ಬಹುಶಃ KP ಜಾರ್ಜ್ ಅವರು, ಅಂಕಲ್ ಅವ್ರ ಸೇವೆ ಮಾಡೋದ್ ಪ್ರಾರಂಭ ಆಯ್ತು ಎಂಬುದಾಗಿ ನಾನು ನೆನೆಸ್ತೀನಿ. ನನಗೂ ಪೂರ್ಣ ಹಿಸ್ಟ್ರಿ ಗೊತ್ತಿಲ್ಲ. ಎಂತ ಕಠಿಣ ಸಮಯದಲ್ಲಿ ಅದು ಪ್ರಾರಂಭ ಆಯ್ತು, ಎಷ್ಟು ನೋವುಗಳನ್ನ ಅನುಭವಿಸಿದೆ, ಎಷ್ಟು ಹೊಡೆತಗಳು ಬಿದ್ದಿದೆ, ಎಷ್ಟು ಅವಮಾನಗಳಾಗಿದೆ, ಎಷ್ಟು ಹಿಂಸೆಗಳಾಗಿದೆ, ಎಷ್ಟು ಸಾರಿ ಪೊಲೀಸ್ನರಿಂದ ತುಚ್ಛವಾದಂತ ಕೀಳಾದಂತ ಮಾತು ಕೇಳ್ಬೇಕಾಗಿದೆ. ಅದು ನಿಮಗೂ ನನಗೂ ಗೊತ್ತಿಲ್ಲ. ಅದು ಯಾವುದೇ ಸಭೆ ತೆಗೆದುಕೊಂಡ್ರೆ, ಆಲ್ ಓವರ್ ದ ವರ್ಲ್ಡ್, ಯೂನಿವರ್ಸಲ್ ಆಗಿ ನಾವು ತೆಗೆದುಕೊಂಡ್ರೆ, ಚರ್ಚ್ ಹಸ್ ಗಾನ್ ಥ್ರೂ ಸಿವಿಯರ್ ಪರ್ಸಿಕ್ಯೂಷನ್. ತುಂಬಾ 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 ಇದುವರೆಗೆ ಬಹುಶಃ ಯಾರೂ ಕೂಡ ಅನುಭವಿಸದೇ ಇರ್ತಕ್ಕಂಥ ಹಿಂಸೆಯಲ್ಲಿ ಅದು ದಾಟಿ ಬಂದಿದೆ. ಹಾಗಾಗಿ ನಾನು ಇವತ್ತು ನಿಮಗೆ 3 ಅಥವಾ 4 ಅಂಶಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಹೋಗ್ತೇನೆ. ಪರ್ಸಿಕ್ಯೂಷನ್ ಇನ್ ದ ಫಸ್ಟ್ ಚರ್ಚ್, ಮೊದಲನೇ ಸಭೆಯಲ್ಲಿ ಆದಂತ ಹಿಂಸೆ ಹೇಗಿತ್ತು ಅಂತ ಹೇಳಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 1-3 ಓದಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 1-3. ಬೇಗ ಓದಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 1-3. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ, ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದುಕಾಯರು ಅಸಮಾಧಾನಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು, ಆಗಲೇ ಸಾಯಂಕಾಲವಾದದ್ದರಿಂದ ಮರುದಿನದವರೆಗೆ ಕಾವಲಿಟ್ಟರು. ಆದರೆ ವಾಕ್ಯವನ್ನು ಕೇಳುವವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ನಾವು ಇಲ್ಲಿ ನೋಡ್ತೇವೆ, ಆ ಪ್ರಾರಂಭದ ದಿನಗಳಲ್ಲಿ ಆಗ ತಾನೇ ಚಿಗುರು ಹೊಡಿತಾ ಇದೆ, ಒಂದು ಮೊಳಕೆ ಹೊಡೆದಿದೆ, ಸುವಾರ್ತೆಯ ಬೀಜ ಆಗ್ತಾನೆ ಮೊಳಕೆ ಹೊಡೆದಿದೆ. ಸ್ವಾಮಿಯ ಪರಿಶುದ್ಧವಾದಂತ ದೇಹ ಅಂತ ನಾವೇನು ಹೋಲಿಕೆ ಮಾಡಿದ್ವಿ, ಸಭೆ ಅಂತಕ್ಕಂಥದ್ದು ಆತನ ಪವಿತ್ರ ದೇಹ. ಆ ದೇಹ ಆಗ್ತಾನೆ ಅದು ಅಂಗಗಳನ್ನ ರೂಪಿಸ್ಕೊಂಡು ಬೆಳೀತಾ ಇದೆ. ನಮ್ಮಂತವ್ರನ್ನ ಸೇರಿಸ್ಕೊಂಡು ವಿಶ್ವಾಸಿಗಳಂತಕ್ಕಂಥ ಅಂಗಗಳಲ್ಲಿ ಆಗ್ತಾನೆ ರೂಪುಗೊಳ್ತಾ ಇದೆ. ಅಲ್ಲಿ ವಾಕ್ಯ ಹೇಳ್ತದೆ, ಸತ್ತವರು ಎದ್ದು ಬರುವರು ಅಂತ ಹೇಳಿದ್ದೇ ಅವರು ದೊಡ್ಡ ಅಪರಾಧ. ಇನ್ನೇನು ಅವರು ಯಾರ ಆಸ್ತಿನ ಕೊಂಡ್ಕೊಳ್ಳಿಲ್ಲ, ಅಥವಾ ಅನ್ಯಾಯ ಮಾಡ್ಲಿಲ್ಲ, ಅಕ್ರಮ ಮಾಡ್ಲಿಲ್ಲ, ವ್ಯಭಿಚಾರ ಮಾಡ್ಲಿಲ್ಲ, ಕಳ್ತನ ಮಾಡ್ಲಿಲ್ಲ. ಸತ್ತವರು ಎದ್ದು ಬರುವರು. ಒಂದು ದಿನ ವಿಶ್ವಾಸಿಯಾದಂಥವನಿಗೆ ಮರಣವನ್ನ ಜಯಿಸಿ ಎದ್ದೇಳುವಂತ ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅಂತ ಹೇಳಿದ್ದಕ್ಕೆ ದೊಡ್ಡ ಹಿಂಸೆ ಪ್ರಾರಂಭವಾಯ್ತು. ಅವತ್ತಿನ ಕಾಲದಲ್ಲೂ ಬಹಳಷ್ಟು ಕಳ್ಳರಿದ್ರು, ಸುಲುಕೊಳ್ಳುವವರಿದ್ರು, ಮೋಸಗಾರರಿದ್ರು. ಅವ್ರು ಯಾರು ಅನುಭವಿಸ್ತಾ ಇದ್ದಂತ ಸಂಕಟವನ್ನ ಯೇಸು ಸ್ವಾಮಿ ಶಿಷ್ಯರು, ಅಪೊಸ್ತಲರು
ಅನುಭವಿಸಿದ್ರು ಅಂತ ಹೇಳಿ ನಾವು ಅಲ್ಲಿಂದಲೇ ಈ ಹಿಂಸೆಯ ಹಾದಿ ಪ್ರಾರಂಭ ಆಯಿತು. ಇನ್ನೊಂದು ವಾಕ್ಯ ಓದಿ, ಇದೇ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 40-42, 40-42, 5ನೇ ಅಧ್ಯಾಯ 40-42 ಓದಿ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಸಭೆಯ ಹಿರಿಯರ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಸಾಕು ನೋಡಿ, ಅಲ್ಲಿ ಅವ್ರು ಏನ್ ಅಪರಾಧ ಮಾಡಿದ್ರು, ಏನ್ ಕೆಟ್ಟದ್ ಮಾಡಿದ್ರು? ಅಲ್ಲಿ ಕೆಟ್ಟತನದ ಏನಿದೆ? ಅವತ್ತ ರೋಮ್ ಸರ್ಕಾರದ ಕಾನೂನು ಪ್ರಕಾರವಾಗಿ ಏನ್ ಅಪರಾಧ ಮಾಡಿದ್ದಾರೆ? ಅವ್ರು ಏನೂ ಮಾಡ್ಲಿಲ್ಲ. ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರ್ತಾರೆ ಅಂತಕ್ಕಂಥ ಕಾರಣದಿಂದಾಗಿ ಆಗ್ಲೂ ಕೂಡ ಹಿಂಸೆ ಅನುಭವಿಸ್ಲಿಕ್ಕೆ ಪ್ರಾರಂಭ ಆಯ್ತು. ನನ್ನ ಪ್ರೀತಿ ದೇವ್ ಜನರೇ, ಇದು ನೋಡುವಾಗ ಇವತ್ತು ನಾವ್ ಏನು ಅನುಭವಿಸ್ತಿದೀವಲ್ಲ ಸಭೆ, ಇವತ್ತಿಗೂ ಆ ದಿನದ ಸಭೆಗಳಿಗೂ ಹೋಲಿಕೆ ಮಾಡಿದ್ರೆ 1% ಕೂಡ ನಾವು ಆ ಹಿಂಸೆ ಅನುಭವಿಸ್ತಾ ಇಲ್ಲ. ನಾವು ಪ್ರತಿದಿನ ಸೇವೆಲೆಲ್ಲ ನೋವು ಅನುಭವಿಸ್ತಿದ್ರು. ಪ್ರತಿಯೊಬ್ರು ಕೂಡ ಸೇವೆ ಮಾಡ್ತಿದ್ರು. ಇವತ್ ನಮ್ಮಲ್ಲಿ ಹಂಗಲ್ಲ. ಬಹಳ ನಾವು ಸುಖ ಸಂಪತ್ತಿನಲ್ಲಿ ವೈಭವದಲ್ಲಿ ಬದುಕ್ತಿದ್ವಿ ಅಂತ ಹೇಳ್ಬಹುದು. ನಮ್ಗ ನೋವೇ ಇಲ್ಲ, ಆ ಸಂಕಟವೇ ಇಲ್ಲ, ಆ ಹಿಂಸೆಯೇ ಇಲ್ಲ. ಗಾಡ್ ಇಸ್ ಸೋ ಗ್ರೇಷಿಯಸ್. ಐ ಟೆಲ್ ಯು, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್. God is so gracious towards us. We have not gone to such persecutions. ನಾವು ದೇವರಿಗೆ ಕೈ ಮುಗಿದು ಅಡ್ಡ ಬಿದ್ದು ನಮ್ಮ ಸಿರಬಾಗಿ ಸಾಷ್ಟಾಂಗ ಮಾಡಿದ್ರು ಕೂಡ ಸಾಲದು. ನಾವಂತ ಯಾವ ಹಿಂಸೆನೂ ಕೂಡ ನಾವು ಅನುಭವಿಸಿಲ್ಲ. ಆದ್ರೆ ಮೊದಲನೇ ಸಭೆಯವರು ಪ್ರತಿಯೊಬ್ರು, ಒಬ್ರಲ್ಲ, ಇದು ಅಪೊಸ್ತಲರ ಬಗ್ಗೆ ಬರ್ದಿದೆ. ಉಳಿದಂತ ಸಾಧಾರಣವಾದ ವಿಶ್ವಾಸಿಗಳು ಅನುಭವಿಸಿಲ್ವಾ? ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಬ್ರು ಅನುಭವಿಸಿದೆ. ಯಾರು ಕೂಡ ಹೊಗಳಿಕೆ, ಹಾರ, ಸನ್ಮಾನವನ್ನು ಹಾಕಿಸ್ಕೊಂಡು ಪ್ರಾರಂಭ ಮಾಡಿದಾರಲ್ಲ, ಅಂತ ಒಂದು ಹಿಂಸೆಯಲ್ಲಿ ಬೆಳೆಯಕ್ಕೆ ಶುರುವಾಗಿದೆ. ಇದಾದ್ಮೇಲೆ ಮತ್ತೆ ನೋಡಿ ಮುಂದಕ್ಕೆ ಹೋಗ್ತದೆ. 7ನೇ ಅಧ್ಯಾಯಕ್ಕೆ ಬಂದ್ರೆ, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯಕ್ಕೆ ಬಂದ್ರೆ, ನಿಮಗೂ ನನಗೂ ಎಲ್ಲ ಗೊತ್ತಿದೆ. ಆ ಇಡೀ ದೊಡ್ಡ ಅಧ್ಯಾಯ ಪೂರ್ತಿ ಹಿಂಸೆಯ ಒಂದು ವಿಚಿತ್ರವಾದಂತ ಹಿಂಸೆಯ ರೀತಿಯನ್ನ ತೋರಿಸ್ತದಲ್ಲಿ. ಅಲ್ಲಿ ಸ್ಟೆಫನನ್ನ ಸಾಯಿಸಿದ್ರ ಬಗ್ಗೆ ಅಲ್ಲಿ ಓದ್ತೇವೆ ನಾವು. ಅವನು ಏನ್ ಪಾಪ ಮಾಡಿದ? ನನಗೆ there is no logic in their persecution. ಅವ್ರ ಲಾಜಿಕ್ಕೇ ಇಲ್ಲ. ಏನ್ ಹೇಳಿದ್ರು? ಇಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ನಿಂತಿರುವುದನ್ನು ಕಂಡೆನು ಅಂತ ಹೇಳಿದ್ರು. ಅಯ್ಯೋ, ಇವನು ದೇವರನ್ನು ಕಾಣ್ತಿದ್ಯಾ? ದೇವದೂಷಣೆ ಮಾಡ್ತಾ ಇದ್ದಾನೆ, ದೇವ್ರಿಗೆ ದೂಷಣೆ ಮಾಡ್ತಾ ಇದ್ದಾನೆ, ದೇವ್ರು ಇವನಿಗೆ ಕಾಣಿಸ್ಕೊಳಕ್ ಸಾಧ್ಯವಾ ಅಂತ ಹೇಳಿ. ಒಂದ್ ವೇಳೆ ಇವತ್ತು ಸುಮ್ನೆ ನಾನು ಹೇಳೋದು, ಇವತ್ತು ನೀವು ನಾನೇ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ನನಗೆ ಆ ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ನಿಂತಿರುವುದನ್ನು ನಾನು ಕಾಣುತ್ತೇನೆ ಅಂತ ಹೇಳಿದ್ರೆ, ಯಾರು ಅಕ್ಕಪಕ್ಕದಲ್ಲಿ ಕೇಳಿಸ್ಕೊಳಿದ್ರೆ ಅವಿಶ್ವಾಸಿಗಳೇ ಆದ್ರೆ, ಏನೋ ಹೇಳ್ತಾನೆ ಇವನ್, ಏನ ತಲೆಗಿಲ್ ಕೆಟ್ಟೋಗ್ಯದ ಅಂದ್ಬಿಟ್ಟು ಅದ ಸುಮ್ನೆ ಹೋಯ್ತಾರೆ. ಯಾರು ಹಿಡ್ಕೊಂಡೋಗಿ ನಮ್ಮನ್ನ ಹೊಡೆಯಲ್ಲ. ಅವತ್ತು ಈ ಮಾತನ್ನ ಹೇಳಿದಕ್ಕೇನೆ ಅವನನ್ನ ಎಷ್ಟು ಹಿಂಸೆ ಪಡಿಸಿದ್ರು ಅಂದ್ರೆ, ನನ್ನ ಪ್ರೀತಿ ದೇವ್ ಜನರೇ, ಕಲ್ಲು ಹೊಡೆದು ಸಾಯಿಸುವುದು ಅಂದ್ರೇನು ಸುಲಭವಾದಂತ ಸಾವು ಅಂತ ತಿಳ್ಕೊಂಡಿದ್ದೀರಾ? ಕಲ್ಲು ಹೊಡೆದ್ರೆ ಎಲ್ಲಿಗೆ ಬೀಳ್ತದೆ? ಎಲ್ಲಿಗ್ ಬೇಕಾದ್ರೂ ಬೀಳ್ಬಹುದು. ತಲೆಗೆ ಬೀಳ್ಬಹುದು, ಕಣ್ಣಿಗೆ ಬೀಳ್ಬಹುದು, ಬಾಯಿಗೆ ಬೀಳ್ಬಹುದು, ಮರ್ಮಾಂಗಕ್ಕೆ ಬೀಳ್ಬಹುದು, ನಮ್ಮ ಹೃದಯದ ಮೇಲೆ ಬೀಳ್ಬಹುದು. ಎಲ್ಲ ಎಲ್ಲಿವರೆಗೆ ಅಂದ್ರೆ, ಒಂದ್ ಸಾರಿ ಶಿರಚ್ಛೇದನ ಮಾಡ್ಬಿಟ್ರೆ ಗೊತ್ತಾಗಲ್ಲ, ಅಥವಾ ಒಂದ್ಸರಿ ನೇಣು ಹಾಕ್ಬಿಟ್ರೆ ಗೊತ್ತಾಗಲ್ಲ. ಸಾಯುವ ತನಕ ಕಲ್ಲು ಹೊಡೆದ್ರಲ್ಲ, ಆತನ ಮೇಲೆ ಕಲ್ಲಿನ ರಾಶಿ ಕುಪ್ಪೆ ಬೀಳುವ ಹಾಗೆ ಹೊಡೆದ್ರಲ್ಲ, ಎಷ್ಟು ನೋವನ್ನು ಅನುಭವಿಸಿದ್ರು. ಸ್ಟೆಫನ ಎಷ್ಟು ನೋವನ್ನು ಅನುಭವಿಸ್ತ. ಹೀಗೆ ಆ ಆದಿ ಸಭೆಯಿಂದಲೇ ಪ್ರಾರಂಭ ಆಯ್ತು ಹಿಂಸೆ ಅಂತಕ್ಕಂಥದ್ದು. ಚರ್ಚ್ ವಾಸ್ ನಾಟ್ ಬಾರ್ನ್ ಇನ್ ಕಂಫರ್ಟ್. ಚರ್ಚ್ ವಾಸ್ ಬಾರ್ನ್ ಇನ್ ವಿತ್ ಫೈರ್ ಅಂಡ್ ಪರ್ಸಿಕ್ಯೂಷನ್. ಹಿಂಸೆ ಮತ್ತು ಬೆಂಕಿಯಲ್ಲಿ ಆ ಸಭೆ ಪ್ರಾರಂಭವಾಯ್ತು ಅನ್ನೋದನ್ನ ನಾವು ಓದ್ತೀವಿ. ಇನ್ನೊಂದು ವಾಕ್ಯ ಓದೋಣ. ಈಗ ಮುಂದಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 1-4 ಓದೋಣ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 1-4 ಓದ್ತೀರಾ?
ಇವತ್ತು ಒಂದು ವೇಳೆ ಸ್ವಲ್ಪ ಲೇಟ್ ಆಗಿ ಸೌಲನು ದಯವಿಟ್ಟು ಕ್ಷಮಿಸಿ. ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಭಕ್ತರಾದ ಜನರು ಸ್ಟೆಫನನನ್ನ ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನ ಹಾಳು ಮಾಡುತ್ತಿದ್ದನು. ನೋಡಿ ಅಲ್ಲಿ ಮನೆಗೆ ಹೋಗಿ ಎಳ್ಕೊಂಡ್ ಬಂದು, ಇವತ್ತೊಂದು ವೇಳೆ ನಮ್ಮ ಮನೆ ಕಾಂಪೌಂಡ್ ದಾಟಿ ಯಾರಾದ್ರೂ ಒಳಗಡೆ ಬಂದ್ರೆ ನಾವೇ ಹುಲಿಗಳಂಕ ನೆಗೆದ್ ಬಿಡ್ತೀವಿ ಅವ್ರ ಮೇಲೆ. ನಾವೇ ಅವ್ರೋಗ್ಲಿ ಅವರೇ ಹೆದರ್ಕೊಂಡ್ಬಿಡ್ತಾರೆ. ಹುಲಿ ಸಿಂಹದ ತರ ನಾವ್ ನೆಗಿತೀವಿ. ಹೌ ಡೇರ್ ಯು ಆರ್ ಎಂಟರಿಂಗ್ ಟು ಮೈ ಗೇಟ್ ಅಂತ ಹಿಂಗೆಲ್ಲ ನಾವ್ ಮಾತಾಡ್ತೀವಿ. ಅವತ್ತು ಮನೆ ಒಳಗಡೆ ಹೋಗಿ ಯಾವ ಕಾನೂನಿಲ್ಲ, ಯಾವ ಪೊಲೀಸ್ ಇಲ್ಲ, ರಕ್ಷಣೆ ಕೊಡೋರಿಲ್ಲ. ಇವತ್ತಿನ ಹಾಗೆ ಯಾವ ಮಾನವ ಹಕ್ಕುಗಳ ಆಯೋಗನೂ ಇರ್ಲಿಲ್ಲ, ಯಾವ ಮಾನವನೂ ಇಲ್ಲ, ಪ್ರಾಣಿಗಳ ಆಯೋಗ ಕೂಡ ಇಲ್ಲ. ಅವತ್ತ ಪ್ರಾಣಿಗಳಿಗಿಂತ ಕೀಳಾಗಿ ಮನೆ ಒಳಗಳಿಗೆ ಸ್ತ್ರೀಯರು, ಪುರುಷರು, ಮಕ್ಕಳು, ವೃದ್ಧರು ಏನನ್ನೂ ನೋಡ್ದೇನೆ ಎಳ್ಕೊಂಡು ಬಂದು ಬೀದಿಯಲ್ಲಿ ನಿಲ್ಸಿ ಹೊಡೆದು ಸಾಯಿಸಿ ಚಾಕುನಲ್ಲಿ ಕತ್ತಿನಲ್ಲಿ ಅವ್ರನ್ನ ಸಾಯಿಸ್ತಾ ಇದ್ರಲ್ಲ. ಅವ್ರನ್ನ ಹೆತ್ತಂತವ್ರಿಗೆ ನೋಡುವಾಗ ಎಷ್ಟು ದುಃಖ ಆಗಿರ್ಬೇಕು. ನಮ್ಮ ಮಕ್ಕಳನ್ನೇ ಹಾಗೆ ಮಾಡ್ತಾ ಇದ್ರೆ ನಾವು ಇವತ್ತು ಸುಮ್ನೆ ಇರ್ತೀವ? ನಾವು ಎಷ್ಟು ಕೋರ್ಟು ಕಚೇರಿಗೆ ಹತ್ತುತ್ತೀವಿ, ಸುಪ್ರೀಂ ಕೋರ್ಟ್ ವರೆಗೆ ಬೇಕಾದ್ರೂ ನಾವು ಹೋಗ್ಬಿಡ್ತೀವಿ. ಅವತ್ತು ಯಾರು ಹೋಗ್ಲಿಲ್ಲ. ಕರ್ತನಿಗೆ ಅಧೀನರಾಗಿ ಅವ್ರ ಕಣ್ಣೀರ್ ಹಾಕಿ ಮತ್ತೆ ಸೇವೆಯಲ್ಲಿ ನಿರತರಾಗಿದ್ರು. ಸ್ಟೆಫನ್ಗೆ ಅಪ್ಪ ಇರ್ಲಿಲ್ವಾ, ಅಮ್ಮ ಇರ್ಲಿಲ್ವಾ, ಕೇಳೋರ್ ಯಾರು ಇರ್ಲಿಲ್ವಾ. ಆತನನ್ನು ಹೂಳಿಟ್ರು. ಅವರು ಕೂಡ ಅದೇ ನೋವನ್ನು ಅನುಭವಿಸಕ್ ಶುರು ಮಾಡಿದ್ರು. ಹೀಗೆ ಸಭೆಯು ಮೊದಲನೇ ಶತಮಾನದಲ್ಲಿ ಹಿಂಸೆಯನ್ನ ಬಹಳವಾಗಿ ಅನುಭವಿಸ್ತು. ಸಭೆ ಯೇಸು ಸ್ವಾಮಿ ಇದ್ದಾಗ್ಲೇ ಯೇಸು ಸ್ವಾಮಿ ಸೂಚನೆ ಕೊಟ್ಟಿದ್ರು. ಸಭೆ ಪ್ರಾರಂಭದಿಂದಲೂ ಕೂಡ ಹಾಗೆ ನೋವನ್ನು ಅನುಭವಿಸ್ತಾ ಬಂತು. ಇದಾದ್ಮೇಲೆ ಎಲ್ಲ ಅಪೊಸ್ತಲರು ಸ್ವಾಮಿ ಬಳಿಗೆ ಕರ್ತನಲ್ಲಿ ನಿದ್ರೆ ಹೋಗ್ತಾರೆ. ಕಡೆಯದಾಗಿ ಯೋಹಾನನು, ಆತನು ಸ್ವಾಮಿಯ ಬಳಿಗೆ ಸ್ವಾಭಾವಿಕವಾಗಿ ಸಾವನ್ನಪ್ಪುತ್ತಾನೆ. ಆತನೊಬ್ಬನೇ. ಉಳಿದವ್ರೆಲ್ರಿಗೂ ಪೇತ್ರನು ತಲೆ ಕೆಳಕಾಗಿ ಸಾಯ್ತಾನೆ ಎಂಬುದಾಗಿ ಹೇಳ್ತೇವೆ. ಮತ್ತಾಯನಿಗೆ ಮತ್ತೆ ಪ್ರತಿಯೊಬ್ಬರಿಗೆ, ನಿಮಗೆ ಗೊತ್ತಿದೆ ತೋಮನ ಇತಿಹಾಸ ಹೇಳ್ತದೆ. ತೋಮನು ನಮ್ಮ ಭಾರತ ದೇಶಕ್ಕೆ ಬಂದನು, ಅವನನ್ನ ಈಟಿಯಲ್ಲಿ ಚುಚ್ಚಿ ಸಾಯಿಸಿದ್ರು ಎಂಬುದಾಗಿ. ನಾನು ಇದಕ್ಕೋಸ್ಕರವಾಗಿಯೇ ನಾನು ಚೆನ್ನೈನಲ್ಲಿ ಬೈಬಲ್ ಕಾಲೇಜಲ್ಲಿ ಓದುವಾಗ ಇದನ್ನು ನೋಡ್ಬೇಕು ಅಂತಾನೆ ನಾನು ಮೈಲಾಪುರಕ್ಕೆ ಹೋಗಿದ್ದೆ. ಈಗಲೂ ಕೂಡ ಸೆಂಟ್ ಥಾಮಸ್ ಮೌಂಟ್ ಅಂತ ಅಲ್ಲಿ ಇದೆ. ಹೋದ್ರೆ ಯಾರು ನೋಡ್ಕೊಂಡ್ ಬನ್ನಿ. ಅದು ಸತ್ಯವೋ ಸುಳ್ಳೋ ನನಗ್ ಗೊತ್ತಿಲ್ಲ, ಬಟ್ ಸತ್ತಿದ್ದಂತೂ ನಿಜ. ಅದೇ ಸ್ಥಳವೋ ಇಲ್ವೋ ಗೊತ್ತಿಲ್ಲ. ಆ ಕಲ್ನಲ್ಲಿ ಅವ್ರ ಹೆಜ್ಜೆ ಹಾಗೆ ಹೋಗಿರ್ತಕ್ಕಂಥದ್ದು ಕೂಡ ಇದೆ. ಆ ಹಳ್ಳ ಇದೆ, ಹಳ್ಳ ಆಗುತ್ತೆ ಹೆಜ್ಜೆ ಇಟ್ಕೊಂಡು ಹೋದಾಗೆ. ನಾವ್ ಹೇಗೆ ಕೆಸರಿನಲ್ಲಿ ಕಾಲಿಟ್ಕೊಂಡು ಹೋದ್ರೆ ಹೆಜ್ಜೆ ಹಳ್ಳಾಗಿರ್ತದೋ ಹಾಗೆ ಅವ್ರ ಹೆಜ್ಜೆಗಳಿದೆ ಕಲ್ನಲ್ಲಿ. ಆ ರಕ್ತ ಸುರಿಸಿ ಸತ್ತಂತ ಜಾಗದಲ್ಲಿ ಒಂದು ಸಭೆ ಇದೆ ಕೂಡ. ಈಗ ಕ್ಯಾಥೋಲಿಕ್ನವರು ಅಲ್ಲಿ ಸಭೆ ಕಟ್ಟಿದ್ದಾರೆ. ಆತನು ಕೂಡ ಹಾಗೆ ಸತ್ತ. ಯಾರು ಕೂಡ ಸಂತೋಷದಲ್ಲಿ ಸುಖದಲ್ಲಿ ಸಾಯಲಿಲ್ಲ, ಯೋಹಾನನ್ ಬಿಟ್ರೆ. ಅಷ್ಟು ನೋವನ್ನ ಅನುಭವಿಸಿ ಅವರು ಸತ್ತರು. ನೀವ್ ಕೇಳ್ಬೋದು, ಇಷ್ಟೆಲ್ಲ ಆದ್ಮೇಲೆ ಈ ಅಪೊಸ್ತಲರು ಸತ್ತ ನಂತರದಲ್ಲಿ ಅವರ ಶಿಷ್ಯಂದಿರು, ಅಂದ್ರೆ ಅವರು ವಾಕ್ಯ ಹೇಳಿ ಬೆಳೆಸಿದಂತ ಉಳಿದಂತವ್ರು ಬಂದ್ರು. ಅವರನ್ನ ಚರ್ಚ್ ಫಾದರ್ಸ್ ಅಂತ ಕರೀತಾರೆ. ನಾನು ಕಳೆದ ಸರಿ ಕೂಡ ಅದನ್ನ ಹೇಳಿದ್ದೆ. ಚರ್ಚ್ ಫಾದರ್ಸ್ ಅಂತ ಕರಿತೇವೆ. ಟೆರ್ಟೂಲಿಯನ್ ಇರ್ಬಹುದು, ಪಾಲಿಕಾರ್ಪ್ ಇರ್ಬಹುದು, ಅಗಸ್ಟಿನ್ ಇರಬಹುದು. ಹೀಗೆ ಬೇಕಾಷ್ಟು ಜನ ಅವರೆಲ್ಲ ಅಪೊಸ್ತಲರ ಶಿಷ್ಯರುಗಳು. ಅಪೊಸ್ತಲರಿಂದ ಬೋಧನೆ ಕೇಳಿ ಮುಂದಿನ ಸಭೆಯನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ನಾಯಕತ್ವವನ್ನು ವಹಿಸ್ಕೊಂಡು ಬಂದವರು. ಅವರಾದ್ರೂ ಸಂತೋಷವಾಗಿದ್ರ? ಆಗಾದ್ರೂ ಒಂದ್ ಸಮಾಧಾನ ಇತ್ತಾ? ಹಿಂಸೆ ಇರ್ಲಿಲ್ವಾ? ಬನ್ನಿ ನೋಡೋಣ. ಅಲ್ಲಿ ಕೂಡ ಹೇಳ್ತದೆ, ನೀವು ನೀರೋ ಚಕ್ರವರ್ತಿ ಕಾಲದಲ್ಲಿ, ಇದೆಲ್ಲ ಬೈಬಲ್ ಅಲ್ಲಿಲ್ಲ, ನೀರೋ ಚಕ್ರವರ್ತಿ ಕಾಲದಲ್ಲಿ ಅನುಭವಿಸಬಾರದಂತ ಹಿಂಸೆಯನ್ನು ಅನುಭವಿಸ್ಬಿಟ್ರು. ಬಹಳ ಹಿಂಸೆ ಅನುಭವಿಸ್ಬಿಟ್ರು. ಎಷ್ಟು ಹಿಂಸೆ ಅನುಭವಿಸಿದ್ರಪ್ಪ ಅಂದ್ರೆ, ಅವನು ಯಾವ್ಯಾವ ರೀತಿ ವಿಚಿತ್ರವಾಗಿ ಸಾಯಿಸಬಹುದು ಅಂತ ಹೇಳಿ ಕಂಡಿಡ್ಕೊಂಡು ವಿಚಿತ್ರವಾಗಿ ಸಾಯಿಸ್ಲಿಕ್ಕೆ ಯೋಚನೆ ಮಾಡಿ ಸಾಯಿಸಿದಂತವನು. ಕ್ರೈಸ್ತತ್ವವನ್ನ ಭೂಮಿಯ ಭೂಪಟದಿಂದಲೇ ಅಳಿಸಾಕ್ಬೇಕೆಂಬುದಾಗಿ ತೀರ್ಮಾನ ಮಾಡಿದಂತ ವ್ಯಕ್ತಿ. ಆದ್ರೆ ಅವನ ಕೈಲಿ ಆಗ್ಲಿಲ್ಲ. ಅವನು ಸತ್ತ, ಅವನ ವಂಶ ನಿರ್ವಂಶ ಆಗಿ ಹೋಯ್ತು. ಆದ್ರೆ ಯೇಸು ಸ್ವಾಮಿ ಸುವಾರ್ತೆ ಹಬ್ಬುತ್ತಾ ಬಂತು. ಇನ್ನು ಡೈಕ್ಲೋಷಿಯನ್ ಅಂತ ಒಬ್ಬ ಬರ್ತಾನೆ. ಸುಮಾರು ಜನ ಬರ್ತಾರೆ, ರೋಮ್ ಗವರ್ನರ್ಸು, ಎಂಪರರ್ಸು, ಎಲ್ರೂ ಹಿಂಸೆ ಕೊಡುವರೆ ಎಕ್ಸೆಪ್ಟ್ ಇವನು ನಾನು ಮೊದ್ಲೇ ಹೇಳ್ದ ಹಾಗೆ ನನ್ಗೀಗ ಮರ್ತೇ ಹೋಯ್ತು.
ಆತನೊಬ್ಬನ್ ಬಿಟ್ಟು ಉಳಿದಂತ ಎಲ್ಲ ಸಮಯದಲ್ಲಿ ಅವ್ರೆಲ್ಲರೂ ಹಿಂಸೆಯನ್ನ ಅನುಭವಿಸಿ ಬಂದಂತವ್ರೆ. ಹಾಗೆ ಸಭೆ ಬಹಳಷ್ಟು ದುಃಖ, ನೋವು, ಸಂಕಟವನ್ನ ಅನುಭವಿಸ್ತಾ ಬಂದಿದೆ. ಒಂದು ಉದಾಹರಣೆ ಹೇಳ್ತೀನಿ, ಚರ್ಚ್ ಹಿಸ್ಟ್ರಿನಲ್ಲಿ ಬರುವಂತ ಒಂದು ಉದಾಹರಣೆ. ಒಂದು ಸಾರಿ ಯೇಸು ಸ್ವಾಮಿಯನ್ನು ನಂಬಿರ್ತಕ್ಕಂತ ಒಂದು ಸಣ್ಣ ಹುಡುಗಿ ಇರ್ತದೆ. ಶಿ ಇಸ್ ಅರೌಂಡ್ 15 ಇಯರ್ಸ್ ಅಂತ ಹೇಳ್ಬಹುದು, 15 ವರ್ಷದ. ಆ ಹುಡುಗಿ ಹೆಸರು ಬ್ಲಾಂಡಿನಾ ಅಂತ ಹೇಳಿ. ಆ ಹುಡುಗಿಯನ್ನ ಹಿಡಿದು ಎಳ್ಕೊಂಡು ಬರ್ತಾರೆ ಊರಿನ ಮಧ್ಯದಲ್ಲಿ. ಎಲ್ಲ ಆ ರಾಜ ಅವರು ಎಲ್ಲ ಹೇಳ್ತಾರೆ, ನೋಡು, ಈಗ ನಿನ್ಗೆ ಅವಕಾಶ ಕೊಡ್ತಿದ್ದೇವೆ, ನೀನ್ ಇನ್ನೂ ಮುಂದೆ ಬಹಳ ವರ್ಷ ಬದುಕಬೇಕಾದವಳು. ಯೇಸು ನನಗೆ ಯಾರೋ ನನಗ್ ಗೊತ್ತಿಲ್ಲ, ಯೇಸು ನಾನು ಅರಿಯೆ ಅಂತ ಹೇಳ್ಬಿಡು, ನೀನನ್ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಆ ಹುಡುಗಿ ಅದಕ್ಕೆ ಒಪ್ಪೋದೇ ಇಲ್ಲ. ಅದಕ್ಕೆ ಉಗ್ರನಾದಂತ ರಾಜ ಏನ್ ಮಾಡ್ತಾನೆ ಅಂದ್ರೆ ಆಂಫಿ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾನೆ. ಆಂಫಿ ಥಿಯೇಟರ್ ಅಂದ್ರೆ ಇವತ್ತಿನ ಸ್ಟೇಡಿಯಂ, ಇವತ್ತು ಸ್ಟೇಡಿಯಂ ಅಂತ ಕರಿತೀವಲ್ಲ, ಅದನ್ನ ಆಂಫಿ ಥಿಯೇಟರ್ ಅಂತ ಕರಿತಾ ಇದ್ರು. ಆದ್ರೆ ಇವತ್ತಿನ ಸ್ಟೇಡಿಯಂ ಫುಲ್ ರೌಂಡ್ ಇರುತ್ತಲ್ಲ, ಹಾಗೆ ರೌಂಡ್ ಇರ್ತಿರ್ಲಿಲ್ಲ. ಫುಲ್ ರೌಂಡ್ ಇರೋದು, ಅದರಲ್ಲಿ ಅರ್ಧ ಜನ ಕೂತ್ಕೊಳ್ಳೋಕೆ, ಇನ್ನ ಅರ್ಧ ಭಾಗ ರಾಜರು, VIP ಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತ್ಕೊಳ್ಳಿಕ್ಕೆ. ಮಧ್ಯದಲ್ಲಿ ಸೇಮ್ ಇವತ್ತು ಹೇಗೆ ಹಳ್ಳ ಇರ್ತದೆ, ತಗ್ಗಿರ್ತದೆ, ಹಾಗೆ ಇರ್ತಿತ್ತು ಆಂಫಿ ಥಿಯೇಟರ್. ನೀವೇನಾದ್ರು ಗೂಗಲ್ ಚೆಕ್ ಮಾಡಿ ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿಗೆ ಆ ಹುಡುಗಿಯನ್ನ ಕರ್ಕೊಂಡು ಬಂದು ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಒಂದು ಬಹಳ ಕೊಬ್ಬಿದ ಗೂಳಿಯನ್ನ ಹಿಡ್ಕೊಂಡು ಬಂದು ನಿಲ್ಸಿರ್ತಾರೆ, ಹಗ್ಗ ಹಾಕಿ ಹಿಡಿದಿರ್ತಾರೆ. ನೋಡು, ಈಗಲಾದ್ರೂ ಆ ಯೇಸು ನನ್ಗೆ ಯಾರು ಗೊತ್ತಿಲ್ಲ, ನಾನು ನಂಬೋದಿಲ್ಲ ಅಂತ ಹೇಳು, ಇಲ್ದೇ ಇದ್ರೆ ಈ ಗೂಳಿಯನ್ನ ನಿನ್ ಮೇಲೆ ಬಿಟ್ಬಿಡ್ತೀವಿ ಅಂತ ಹೇಳಿ. ಆ ಹುಡುಗಿ ಹೇಳ್ತದೆ, ಇಲ್ಲಿವರೆಗೂ ನನ್ನ ಕರ್ತನು ನನಗೆ ಯಾವ ಅನ್ಯಾಯ ಮಾಡ್ಲಿಲ್ಲ, ನಾನು ಕೂಡ ಆತನನ್ನ ಇಲ್ಲ ಎಂಬುದಾಗಿ ಹೇಳೋದಿಲ್ಲ. ಇವತ್ತು ನೀವು ನನ್ನನ್ನ ಹಿಂಸೆ ಪಡಿಸಿ ಸಾಯಿಸ್ತೀರಿ ಎಂಬುದಾಗಿ ನೀವು ತಿಳ್ಕೊಂಡಿರ್ಬಹುದು, ಆದ್ರೆ ದೇವ್ರು ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನಾನು ಈಗ್ಲೇ ಸ್ವಾಮಿ ಬಳಿಗೆ ಹೋಗಿ ನನ್ನ ಅಪ್ಪನ ಜೊತೆಯಲ್ಲಿ ನಾನು ಇರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಿ ಅಂತ. ಅದನ್ನ ಕೇಳಿ ಉಗ್ರನಾದಂತ ರಾಜ ಆ ಕೊಬ್ಬಿದ ಗೂಳಿಯನ್ನ ಬಿಟ್ಬಿಡ್ತಾನೆ. ಅದು ಚೂಪಾಗಿದ್ದು ಕೊಂಬು. ಆ ಹುಡುಗಿಯನ್ನ ಎತ್ತಿ, ಅಲ್ಲಿ ಬರ್ದಿರೋದೇನಂದ್ರೆ ಇಟ್ ವಾಸ್ ಟಾಸಿಂಗರ್ ಅಂತ ಬರ್ದಿದೆ. ಟಾಸಿಂಗರ್ ಅಂತ ಅಂದ್ರೆ ನಾಣ್ಯವನ್ನ ನಾವು ಟಾಸ್ ಹಾಕುವಾಗ ಚಿಮ್ಮುತ್ತೀವಲ್ಲ, ಹಾಗೆ ಚಿಮ್ಮಿ 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 ಚಿಮ್ಮುತ್ತಾ ಇತ್ತು. ಆಗ ಯಾವಾಗ್ಲೂ ಕೂಡ ಆಕೆ ಆಗ್ಲೂ ಕೂಡ ನನಗೆ ಯೇಸು ಸ್ವಾಮಿ ಗೊತ್ತಿಲ್ಲ ಅಂತ ಹೇಳಲಿಲ್ಲ, ಹಾಗೆ ಸತ್ತೋಯ್ತು ಆ ಹುಡುಗಿ. ಇಡೀ ಚರಿತ್ರೆ ಈ ಪುಟಗಳಲ್ಲಿ ಆಕೆ ಹೆಸರು ಉಳಿದು ಬಿಡ್ತು. ಬ್ಲಾಂಡಿನ ಹೆಸರು ಇವತ್ತು ಕೂಡ ರಕ್ತ ಸಾಕ್ಷಿಯಾಗಿ ಉಳಿದಿದೆ. ಇನ್ನು ಹಸಿದಂತ ಹುಲಿಗಳು, ಹಸಿದಂತ ಸಿಂಹಗಳು ಅಂತವ್ರ ಮಧ್ಯದಲ್ಲಿ ಕರ್ಕೊಂಡು ಬಂದು, ಯೇಸು ನನ್ಗೆ ಯಾರೋ ಗೊತ್ತಿಲ್ಲ ಎಂಬುದಾಗಿ ಹೇಳು. ಪಾಲಿಕಾರ್ಪ್ ಅಂತ ಒಬ್ರು ಸೇವಕರು, ಚರ್ಚ್ ಫಾದರ್, ಅವ್ರಿಗೂ ಕೂಡ ಈ ರೀತಿಯಾಗಿ ಮಾಡ್ತಾರೆ, ಭಾರಿ ಹಿಂಸೆ ಕೊಡ್ತಾರೆ. ಯೇಸು ನನ್ಗೆ ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಡಿನೈ ಯುವರ್ ಫೈತ್, ಲೀವ್, ಯು ವಿಲ್ ಹ್ಯಾವ್ ಆಲ್ ಫೆಸಿಲಿಟೀಸ್ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರು ಯಾರು ಕೂಡ ಯೇಸು ಸ್ವಾಮಿಯನ್ನ ಹೀಯಾಳಿಸುವುದಿಲ್ಲ, ತಿರಸ್ಕರಿಸುವುದಿಲ್ಲ. ಅಂತಹ ನೋವಿನಲ್ಲಿ ನಡೆದು ಬಂದಿದೆ ನೀವು ನಾವು ಆರಾಧಿಸ್ತಿರುವಂತ ಇವತ್ತು ಸಭೆ. ಇದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ, ರಕ್ತದ ಕೋಡಿಯಲ್ಲಿ ಬೆಳೆದು ಬಂದಂತದ್ದು ನೀವು ನಾವು ಅನುಭವಿಸ್ತಿರುವಂತ ಸಭೆ. ನಮ್ಗೆ ಇದ್ರ ಮಹತ್ವ ನಮಗ್ ಗೊತ್ತಿಲ್ಲ. ಬರೋದು, ಕೂತ್ಕೊಳ್ಳೋದು, ಆಮೇಲೆ ಅವ್ರ ಹಂಗಂದ್ರು, ಅವ್ರ ಹಿಂಗಂದ್ರು, ರಾಜಕೀಯ, ಅದು ಇದು, ನನಗೆ ಸ್ಥಾನ, ನನಗೆ ಮಾನ, ನನ್ನ ಸೆಕ್ರೆಟರಿ ಮಾಡ್ಲಿಲ್ಲ, ನನ್ನ ಟ್ರೆಜರರ್ ಮಾಡ್ಲಿಲ್ಲ, ನನ್ ಹಂಗ್ ಮಾಡ್ಲಿಲ್ಲ, ನಾನು ಹಿಂಗ್ ಮಾಡ್ಲಿಲ್ಲ, ನನ್ನ ಮಾತೆ ಕೇಳಲ್ಲ, 108 ಕಂಪ್ಲೇಂಟ್ ನಮಗೆ. ಒಂದು ವೇಳೆ ಆಯ್ತಪ್ಪ ನಿನ್ಗೆ ಆ ಸ್ಥಾನ ಕೊಡ್ತೀವಿ, ಈ ರೀತಿಯಾಗಿ ಹಿಂಸೆ ಇದೆ, ಚರ್ಚ್ ಹಿಸ್ಟ್ರಿನಲ್ಲಿ ನಡೆದಂತ ಹಿಂಸೆ ಇದೆ, ನೀನ್ ಅನುಭವಿಸ್ತೀಯ ಅಂತ ಕೇಳಿದ್ರೆ ಯಾರಾದ್ರೂ ನಿಲ್ತಾರೆ ಇವತ್ತ ಆ ಸ್ಥಾನಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾರ? ಬರಲ್ಲ ಯಾರುನು. ಯಾಕಂದ್ರೆ ಇವತ್ತ ಸುಖ ಸೌಭಾಗ್ಯದಲ್ಲಿ ಸಂಪತ್ನಲ್ಲವಿರೋದ್ರಿಂದ ನಮ್ಗೆ ಅಧಿಕಾರದ ವ್ಯಾಮೋಹ ಅಥವಾ ಸವಲತ್ತುಗಳ ವ್ಯಾಮೋಹ, ಗೌರವದ ವ್ಯಾಮೋಹದಿಂದಾಗಿ ನಾವು ಮಾತಾಡ್ತೇವೆ. ಆದ್ರೆ ಅವತ್ತಿನ ಕಾಲದಲ್ಲಿ ಇದ್ದಂತ ಹಿಂಸೆ ಇವತ್ತಿದ್ರೆ ಯಾರು ಕೂಡ ಸ್ಥಾನಕ್ಕೆ ಬರ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ವೇನ. ಅಂತ ಒಂದು ನೋವು, ಸಂಕಟದಲ್ಲಿ ಸಭೆ ಹಾದ್ ಬಂದಿದೆ. ನೀವು ಇದು ಬಹುಶಃ ಸತ್ಯವೇದದಲ್ಲಿ ಕೂಡ ಒಂದು ಉಲ್ಲೇಖ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನವನ್ನು ಓದಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 35ನೇ ವಚನ. ಇಬ್ರಿಯ
11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನ ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ ಸೆರೆಮನೆ ಇವುಗಳನ್ನ ಅನುಭವಿಸಿದರು. ಕೆಲವರನ್ನ ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನ ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನ ಉಳಿಸಿಕೊಳ್ಳಿರೆಂದು ಕೆಲವರನ್ನ ಪ್ರೇರೇಪಿಸಿದರು. ಕೆಲವರನ್ನ ಕತ್ತಿಯಿಂದ ಕೊಂದರು. ಕೆಲವರು ಕೊರತೆಯಿಂದ, ಬಾಧೆ ಇವುಗಳನ್ನ ಅನುಭವಿಸುವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನ ಉಟ್ಟುಕೊಂಡುವವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ ಸಾಕು ಬಿಡ. ನಾವು ಓದ್ತಾ ಹೋದ್ರೆ ಇನ್ನೂ ಅದು ಕಣ್ಣೀರ್ ಬರ್ತದೆ ಅಂತ ದುಃಖ ಅನುಭವಿಸಿದ್ರು. ನೋಡ್ರಿ ಅಲ್ಲಿ ಹೇಳ್ತದೆ, ಮೇಕೆಗಳ ಚರ್ಮಗಳನ್ನ ಸುತ್ತಿಕೊಂಡು ಅವ್ರು ಕಾಡು ಮೇಡುಗಳಲ್ಲಿ ಅಲದ್ರು ಅಂತ ಬರ್ದೆ. ಜಸ್ಟ್ ಬಿಕಾಸ್ ಟು ಕೀಪ್ ದೇರ್ ಫೈತ್ ಅಷ್ಟೇನೆ, ಪ್ರಾಣ ಉಳಿಸ್ಕೊಳ್ಳಿಕ್ಕಲ್ಲ, ನಂಬಿಕೆ ಉಳಿಸ್ಕೊಳ್ಳಿಕ್ಕೆ. ಚರ್ಚ್ ಹಿಸ್ಟ್ರಿನಲ್ಲಿ ಹೀಗೆ ಹೇಳ್ತದೆ, ಒಬ್ರು ಸೇವಕರು ಅವರು ಯೇಸು ಸ್ವಾಮಿ ನಂಬಿದಕ್ಕೋಸ್ಕರ ಮತ್ತೆ ಸುವಾರ್ತೆ ಸಾರ್ತಿದ್ದಕ್ಕೋಸ್ಕರವಾಗಿ ಅವ್ರಿಗೆ ಏನ್ ಮಾಡಿದ್ರಂದ್ರೆ ಪೂರ್ಣ ಬಟ್ಟೆ ತೆಗೆದು ಬಿಡ್ತಾರೆ, ಬೆತ್ತಲೆ ಮಾಡ್ಬಿಡ್ತಾರೆ. ಈ ಹಸಿ ಪ್ರಾಣಿಯ ಚರ್ಮ, ಕುರಿ ಅಥವಾ ಯಾವ್ದೋ ಚರ್ಮ, ಅದನ್ನ ಅವರು ಕುತ್ತಿಗೆ ಒಂದು ಬಿಟ್ಟು ಉಳಿದೆಲ್ಲ ಮೈಗೆ ಆ ಹಸಿ ಚರ್ಮವನ್ನ ಸುತ್ತಿ ಬಿಡ್ತಾರೆ. ಸುತ್ತಿ ಬಿಟ್ಟು ಅವನು ಕೈ ಸಮೇತ ಬಿಟ್ಬಿಟ್ಟು ಮಾಡಿ ಡಂಗೂರ ಹೊಡೆದ ಹಾಗೆ ಹೇಳ್ಬಿಟ್ಟು ಬಿಡ್ತಾರೆ, ಯಾರು ಕೂಡ ಈತನಿಗೆ ಸಹಾಯ ಮಾಡಬಾರ್ದು, ಯಾರು ಕೂಡ ಇದನ್ನ ಬಿಚ್ಚಬಾರ್ದು, ಬಿಚ್ಚಿದ್ರೆ ಇವ್ರಿಗೂ ಅದೇ ಗತಿ ಆಗ್ತದೆ ಅಂದಾಗ ಬಿಡ್ತಾರೆ. ಅದು ಏನಾಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಏನೂ ಆಗಲ್ಲ, ರಕ್ತ ಆಗಿರ್ತದೆ, ಪ್ರಾಣಿಯ ರಕ್ತ ಮೈಗೆ. ಬರ್ತಾ 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 1 ದಿನ, 2 ದಿನ, 3 ದಿನ, 15 ದಿನ, 20 ದಿನ, ಹಿಂಗೆ ದಿನಗಳು ಕಳೆದಾಗೆ ಆ ಚರ್ಮ ಬಿಸಿಲಿಗೆ ಸ್ಟ್ರಿಂಕ್ ಆಗಕ್ ಶುರು ಆಗುತ್ತೆ. ಸ್ಟ್ರಿಂಕ್ ಆಗಿ 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 ಇಡೀ ದೇಹವನ್ನ ಹಿಂಡಿ ಬಿಟ್ಟು ಸತ್ತು ಹೋಗ್ತಾರೆ. ಆ ಯಾತನೆ ಹೇಳ್ಬಾರ್ದು. ಚರ್ಚ್ ಹಿಸ್ಟ್ರಿನಲ್ಲಿ ಅದನ್ನ ಬರಿತೀವಿ. ಸಾಕಷ್ಟು ಜನಕ್ಕೆ ಆತರ ಮಾಡಿದ್ರು. ಕೆಲವರಿಗೆ ಗರಗಸದಲ್ಲಿ ಅವ್ರ ತಲೆಯನ್ನು ಕುಯ್ದು ಬಿಟ್ರು. ಕತ್ತಿಲ್ ಕತ್ತರಿಸೋದ್ ಬೇರೆ, ಗರಗಸದಲ್ಲಿ ಕುಯ್ದ್ರು, ಮರ ಕುಯ್ದ ಹಾಗೆ. ಯಾತನೆ ಯಂತ್ರಕ್ಕೆ ಕಟ್ಟಿದ್ರು ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ನೋವನ್ನ ಸಭೆ ಅನುಭವಿಸ್ಕೊಂಡ್ ಬಂದು ಅನುಭವಿಸ್ಕೊಂಡ್ ಬಂದ ಸಭೆಯಲ್ಲಿ ಏನಪ್ಪಾ ಇಷ್ಟೆಲ್ಲ ಅನುಭವಿಸ್ತಿದ್ರಲ್ಲ, ಹಂಗಾದ್ರೆ ಅಲ್ಲಿ ದೇವ್ರ ವಾಕ್ಯ ಸುವಾರ್ತೆ ಸಾರ್ಲಿಲ್ವಾ? ಆ ಸಭೆಗೆ ದೇವ್ರ ವಾಕ್ಯವನ್ನು ಹೇಳಲಿಲ್ವಾ? ಹಾಗಾದ್ರೆ ಯಾರೂ ನಂಬ್ಲಿಲ್ವಾ? ಮತ್ ಏನು ಇದರೆಲ್ಲ ನೋವು ಅನುಭವಿಸಿ ಸತ್ತೋದ್ರೆ ಮತ್ತೆ ಯಾರು ಉಳ್ಕೊಂಡರು ಅಂತ ನೀವು ಕೇಳಬಹುದು. ನೀವು ನೋಡಿದ್ರೆ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 7ನೇ ವಚನ ಓದಿ, ಅಲ್ಲಿ ಹೇಳ್ತದೆ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 7ನೇ ವಚನ ಬೇಗ ಓದಿ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹುಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ನೋಡಿ, ಎಷ್ಟು ಹಿಂಸೆ ಅವ್ರು ಅನುಭವಿಸ್ತಾ ಇದ್ರು, ಅಷ್ಟು ಸೇವೆ ಜಾಸ್ತಿ ಮಾಡ್ತಾ ಇದ್ರು, ಅಷ್ಟು ಸುವಾರ್ತೆ ಜಾಸ್ತಿ ಮಾಡ್ತಿದ್ರು. ಕೆಲವರು ನಾನು ಸ್ವಾಮಿಯ ಆ ನಿಮಿತ್ತವಾಗಿ ನಾನು ಹಿಂಸೆ ಅನುಭವಿಸಕ್ಕೊಂದು ಭಾಗ್ಯ ನನಗೆ ಸಿಕ್ಕಿದೆಯಲ್ಲ ಎಂಬುದಾಗಿ ಹೇಳಿ ಸಂತೋಷದಿಂದ ಇನ್ನೂ ನೋವಾದ್ರೂ ಪರವಾಗಿಲ್ಲ, ಇನ್ನೂ ನಾನು ಹಿಂಸೆ ಅನುಭವಿಸಿದ್ರು ಪರವಾಗಿಲ್ಲ, ಅನೇಕರನ್ನ ಬೆಂಕಿಯ ಬಾಯಿಂದ ತಪ್ಪಿಸ್ಬೇಕೆಂಬುದಾಗಿ ಸುವಾರ್ತೆ ಸಾರಕ್ ಶುರು ಮಾಡಿದ್ರು. ಕರ್ತನು ಸಭೆಯನ್ನ ಅಭಿವೃದ್ಧಿ ಮಾಡ್ತಲೇ ಬಂದ್ರ. ಒಬ್ಬ ಸತ್ರೆ 50 ಜನ ರಕ್ಷಣೆ ಹೊಂದಿರೋರು, 100 ಜನ ರಕ್ಷಣೆ ಹೊಂದಿರೋರು. ಅದಕ್ಕೋಸ್ಕರವಾಗಿಯೇ ಇಲ್ಲಿವರೆಗೂ ಅಚ್ಚು ಅಳಿಯದೆ ಉಳಿದಿರ್ತಕ್ಕಂಥ ಒಂದು ಹೇಳಿಕೆ, ಟೆರ್ಟುಲಿಯನ್ ಅಂತ ಅವರು ದೇವ್ರ ಸೇವಕರು, ಇತಿಹಾಸಕಾರರು ಅವ್ರು ಹೇಳಿದಂತ ಮಾತೇನು ಗೊತ್ತಾ? ದ ಬ್ಲಡ್ ಆಫ್ ದ ಬಿಲೀವರ್ ಆರ್ ಮಾರ್ಟಿಯರ್ ಈಸ್ ದ ಸೀಡ್ ಆಫ್ ಚರ್ಚ್. ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾದಂತ ರಕ್ತವು ಸಭೆಯ ಬೆಳವಣಿಗೆಯ ಬೀಜವಾಗ್ತದೆ ಎಂಬುದಾಗಿ ಹೇಳಿದರು. ಹಾಗೆ ಅವರು ರಕ್ತ ಸುರಿಸಿ ಸಭೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು
ಸುವಾರ್ತೆ ಸಾರುತ್ತಾ ಬಂದಿದ್ದಾರೆ. ಅದಾದ ನಂತರದಲ್ಲಿ ನೀವು ಬಂದ್ರೆ ಮೂರನೇದಾಗಿ ಸಭೆ ಮೊದಲನೇ ಶತಮಾನದಲ್ಲಿ ನೋವು ಅನುಭವಿಸ್ತು. ನಾವು ಅದನ್ನೆಲ್ಲ ನೋಡಿದ್ವಿ. ಪೇತ್ರ, ಯೋಹಾನ್ರು, ಅಪೋಸ್ತಲರು, ಸ್ಟೆಫನ, ಪೌಲ ಎಲ್ಲರೂ ಅನುಭವಿಸಿದ್ರು. ಅದಾದ ನಂತರದಲ್ಲಿ ನೀರೋ ಚಕ್ರವರ್ತಿ ಕಾಲದಲ್ಲಿ, ಡೈಕ್ಲೇಷನ್ ಚಕ್ರವರ್ತಿ ಕಾಲದಲ್ಲಿ, ಹೀಗೆ ಬೇಕಾಷ್ಟು ಜನದ ಕಾಲದಲ್ಲೆಲ್ಲ ನೋವು ಅನುಭವಿಸಿದ್ರು. ಇದಾದ್ಮೇಲೆ ಸಭೆ ಒಂದ್ ರೀತಿ ಈ ವಿರೋಧವನ್ನೆಲ್ಲ ಸಹಿಸಿ ಒಂದು ಸಮಾಧಾನ ಸ್ಥಿತಿಗೆ ಇನ್ನೇನ್ ಬಂತು ಅನ್ನುವ ಹಾಗೆ ಆಗ್ಲಿಕ್ಕೆ ಶುರುವಾಯ್ತು. ಆಗ ಇನ್ನೊಂದು ರೀತಿ ಹಿಂಸೆ ಪ್ರಾರಂಭ ಆಯ್ತು. ಏನಂತ? ಸಭೆಗಳವರೇ, ಕ್ಯಾಥೋಲಿಕ್ ಸಭೆ, ಇವತ್ತು ಕ್ಯಾಥೋಲಿಕ್ ಸಭೆ ನೀವು ನಮಗ್ ಗೊತ್ತಿಲ್ಲ, ದ್ವೇಷ ಮಾಡೋದು ಬೇಡ. ನಾವು ಕೇಳ್ಬಿಟ್ರೆ ಅವರು ಪ್ರಾರಂಭದ ದಿನಗಳಲ್ಲಿ ಕೊಟ್ಟಂತ ಹಿಂಸೆ ನಾವು ಕೇಳ್ಬಿಟ್ರೆ ನಮ್ಮ ಹೃದಯ ನಮ್ಮ ರಕ್ತ ಕುದೀತದೆ. ಅಷ್ಟು ಕಿರುಕುಳ ಕೊಟ್ಟಿದ್ದಾರೆ. ನೀವು ಮಾರ್ಟಿನ್ ಲೂಥರ್ ಯಾಕೆ ಅಷ್ಟೊಂದು ತಿರುಗಿ ಬಿದ್ದ ಆತನು? ಏನು ಅವ್ರು ಮಾಡ್ತಿದ್ದಂತ ಅನ್ಯಾಯ, ಅಕ್ರಮ, ಅವ್ರು ಮಾಡ್ತಿದ್ದಂತ ದ್ರೋಹ ಒಂದಲ್ಲ ಎರಡಲ್ಲ. ಅನ್ಯರು ಅವಾಗ ಹಿಂಸೆ ಕೊಡ್ಲಿಲ್ಲ, ಈ ಸಭೆಯವರೇ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಏನು? ಅವರು ನಾಮಧೇಯಕವಾಗಿ ಅವ್ರು ಏನ್ ಹೇಳ್ತಾರೋ ಅದು ಒಪ್ಕೋಬೇಕಾಗಿತ್ತು. ಯಾರು ವಿರೋಧ ಮಾಡ್ತಾರೋ ಅವ್ರಿಗೆ ಬಹಳ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಿದೆ. ನಾನು ಕರೆಸ್ಪಾಂಡೆನ್ಸ್ ಕೋರ್ಸ್ ತಗೊಂಡು ಇಂಗ್ಲಿಷ್ MA ಇನ್ ಇಂಗ್ಲಿಷ್ ಮಾಡಿದೆ. ಅಲ್ಲಿ ಮಾಡುವಾಗ ಮಿಡಿವಲ್ ಇಂಗ್ಲಿಷ್, ಏನ್ಷಿಯಂಟ್ ಇಂಗ್ಲಿಷ್ ಅಂತ ಎಲ್ಲ ಬರುತ್ತೆ ಕೆಲವೊಂದು ಸಬ್ಜೆಕ್ಟ್ ಎಲ್ಲ. ಆಗ ಬರುವಾಗ ಹೆಚ್ಚಿನ ಭಾಗ ಇಂಗ್ಲಿಷ್ MA ಮಾಡುವಾಗ ಕ್ಯಾಥೋಲಿಕ್ ಅವತ್ತಿನ ಸಭೆ, ಅಲ್ಲಿ ಆವತ್ತಿನ ಇದ್ದಂತ ಸರ್ಕಾರ, ಅವರು ಅವತ್ತಿನ ಸಿಸ್ಟರ್ಗಳು, ಫಾದರ್ಗಳು, ಅವತ್ತಿನ ಪ್ರೀಸ್ಟ್ಗಳು ಹೇಗಿದ್ರು, ಹೇಗೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದನ್ನ ಬರೀತದೆ. ಅದರಲ್ಲಿ ಬಹಳಷ್ಟು ಬರೀತದೆ. ಸುಮಾರು ನೆನಪಲ್ಲಿದೆ. ಒಂದು ಹೇಳ್ತೇನೆ. ಯೇಸು ಸ್ವಾಮಿ ನಂಬಿ ಬಂದ್ರೆ ಅವನು ಫಾದರನ್ನ ಅಥವಾ ಸಿಸ್ಟರ್ನ ಅವರು ಕುದುರೆ ಮೇಲೋ ಒಂಟೆ ಮೇಲೋ ಕೂತ್ಕೋಬೇಕಾಗಿತ್ತು. ಇವನು ಅದ್ರ ಹಗ್ಗ ಹಿಡ್ಕೊಂಡು ಎಷ್ಟು 106 ಮೈಲಿ ಅವ್ರನ್ನ ಅದನ್ನ ಎಳ್ಕೊಂಡು ಹೋಗ್ಬೇಕು. ಅವನು ಕೂತ್ಕೊಳ್ಳೋ ಹಾಗಿಲ್ಲ, ಇವ್ರ ಮೇಲ್ ಕೂತ್ಕೊಳ್ತಿದ್ರು. ಅವನಿಗೆ ಇಳಿಯುವಾಗ ತನ್ನ ಕೈಯನ್ನ ಕೊಟ್ಟು ಅವ್ರನ್ನ ಇಳಿಸ್ಕೋಬೇಕು, ಹತ್ತುವಾಗ ಅವ್ರ ಬೆನ್ನು ಕೊಟ್ಟು ಮೇಲೆ ಹತ್ತಿಸ್ಬೇಕು. ಅಷ್ಟ್ರ ಮಟ್ಟಿಗೆ ವೈಭವದಲ್ಲಿ ಅವ್ರು ಬದುಕಿದ್ರು. ಸಾಧಾರಣವಾದ ಜನರನ್ನ ಹಿಂಸೆ ಪಡಿಸಿದ್ರು. ಪ್ರತಿಯೊಬ್ಬರಿಗೂ ಕೂಡ ಅವತ್ತ ಸಭೆಯಲ್ಲಿ ಕನ್ಫೆಷನ್ ಬೂತ್ ಅಂತ ಇರ್ತಿತ್ತು. ಸಭೆಯಲ್ಲಿ ಕನ್ಫೆಷನ್ ಬೂತ್ ಅಂತ ಈಗಲೂ ಕೂಡ ಕ್ಯಾಥೋಲಿಕ್ ಸಭೆನೆಲ್ಲ ಇರುತ್ತದೆ. ಆ ಕನ್ಫೆಷನ್ ಬೂತ್ಗೆ ಹೋಗಿ ಅವ್ರು ಏನೇ ತಪ್ಪು ಮಾಡಿದ್ರು ಅಲ್ಲಿ ಅರಿಕೆ ಮಾಡ್ಬೇಕು. ಅದನ್ನ ಕೇಳಿಸ್ಕೊಂಡಂತ ಫಾದರು ಅದಕ್ಕೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದ. ಕೆಲವ್ರಿಗೆ ಎಷ್ಟು ಶಿಕ್ಷೆ ಹೆಂಗ್ ವಿಧಿಸಿದಾನೆ? ನಿನ್ ಪಾಪ ಕ್ಷಮಾಪಣೆ ಆಗ್ಬೇಕು ಅಂತ ಅಂದ್ರೆ ನೀನು ಇಷ್ಟು ಲಕ್ಷ ರೂಪಾಯಿ ದುಡ್ಡು ತಂದು ಕೊಡ್ಬೇಕು. ಅವತ್ತ ಲಕ್ಷ ಇರ್ಲಿಲ್ಲ, ಅವತ್ತಿಗೆ ಆದದ್ದು ಹೆವಿ ಅಮೌಂಟ್ ತಂದು ಕೊಡ್ಬೇಕು. ನೀನು 1 ವರ್ಷಗಳ ಕಾಲ ಸಭೆ ಆವರಣ ಶುಚಿ ಮಾಡ್ಬೇಕು. ನಿನ್ ಪಾಪ ಕ್ಷಮಾಪಣೆ ಆಗ್ಬೇಕು ಅಂದ್ರೆ ನೀನ್ ಹೀಗ್ ಮಾಡ್ಬೇಕು, ನೀನ್ ಹೀಗ್ ಮಾಡ್ಬೇಕು. ಈ ರೀತಿಯಾಗಿ ಹೇಳಿ ಜನರನ್ನ ಪೂರ್ತಿ ಶೋಷಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಹಳ ಹಿಂಸೆ ಪಡಿಸಿದ್ರು. ಜೊತೆಗೆ ಸತ್ಯವೇದವನ್ನ ಓದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಇದು ಅತಿ ಪವಿತ್ರವಾದಂತ ಪುಸ್ತಕ. ನಾವೆಲ್ಲರೂ ಪಾಪಿಗಳು. ಪವಿತ್ರವಾದಂತ ಪುಸ್ತಕವನ್ನ ಮುಟ್ಲಿಕ್ಕೂ ಕೂಡ ನಮ್ಗೆ ಯೋಗ್ಯತೆ ಇಲ್ಲ. ಇದು ಅಭಿಷಿಕ್ತರು ಮಾತ್ರವೇ ಓದುವಂತ ಪುಸ್ತಕ ಎಂಬುದಾಗಿ ಹೇಳಿ ಸಾಧಾರಣ ಜನರು ಸತ್ಯವೇದವನ್ನ ಓದಕ್ ಬಿಡ್ತಿರ್ಲಿಲ್ಲ. ಅವರು ಮಾತ್ರ ಓದಿ ಅವ್ರು ಏನ್ ಹೇಳ್ತಾರೋ ಅದೇ ಸರಿ. ಅವ್ರು ತಪ್ಪಾದ್ರೂ ಹೇಳಿ, ಸುಳ್ಳಾದ್ರೂ ಹೇಳಿ, ಅನ್ಯಾಯ ಹೇಳಿ, ಅಕ್ರಮ ಹೇಳಿ, ಅದೇ ಸರಿ, ಅವ್ರು ಹೇಳಿದ್ದೆ ಅಂತಿಮ ಅನ್ನುವ ಹಾಗೆ ಆಡಳಿತ ನಡೆಸ್ತಾ ಇದ್ರು. ಅಂತ ಕಾಲದಲ್ಲೂ ಕೂಡ ಬಹಳಷ್ಟು ಜನ ನಂಬಿಗಸ್ತ ವಿಶ್ವಾಸಿಗಳು ಹೀಗಾಗಬಾರ್ದು, ಜನರು ಬೈಬಲ್ನ ತಾವೇ ಓದುವಾಗ ಆಗ್ಬೇಕು, ಏನ್ ಮಾಡೋದು ಅಂತ ಹೇಳಿ ಬಹಳಷ್ಟು ಸುಧಾರಕರು ಪ್ರಯತ್ನ ಪಟ್ಟಿದ್ದಾರೆ. ಆ ದಿನ ಇದ್ದಿದ್ದು ಲ್ಯಾಟಿನ್ ಬೈಬಲ್ ಅಥವಾ ಹೀಬ್ರೂ ಬೈಬಲ್ ಇತ್ತು. ಜನರು ಮಾತಾಡ್ತಿದ್ದೆಲ್ಲ ಗ್ರೀಕ್ ಭಾಷೆ ಇತ್ತು. ಅದಕ್ಕೋಸ್ಕರವಾಗಿ ಆಮೇಲೆ ಕೆಲವರು ಇಂಗ್ಲಿಷ್ ಮಾತಾಡ್ತಿದ್ರು. ಅದಕ್ಕೋಸ್ಕರವಾಗಿ ಈ ಲ್ಯಾಟಿನು, ಗ್ರೀಕು ಇವೆಲ್ಲ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ ಓದಿದ್ರೆ ಬೈಬಲ್ನ ಅಂತ ಹೇಳಿ ಜಾನ್ ವಿಕ್ಲಿಫ್ ಇಂಗ್ಲಿಷ್ಗೆ ಬೈಬಲ್ನ ಭಾಷಾಂತರ ಮಾಡೋಕ್ಕೋಸ್ಕರ ಆತನು ಪ್ರಯತ್ನ ಮಾಡ್ತಾನೆ. ಅವನ ಉದ್ದೇಶ ಪ್ರತಿಯೊಬ್ರು ಕೂಡ ಓದಿ ಅರ್ಥ ಮಾಡಿಕೊಳ್ಬೇಕು, ಅವ್ರವ್ರದೇ ಭಾಷೆಯಲ್ಲಿ ಬೈಬಲ್ನ ಓದುವಂಗಾಗ್ಬೇಕು.
ಆಗ ಅವ್ರಿಗೆ ಗೊತ್ತಾಗ್ತದೆ ಇವ್ರು ಮಾಡ್ತಿರ್ತಕ್ಕಂಥ ಅನ್ಯಾಯ ಏನು, ಬೈಬಲ್ ಅಲ್ಲಿ ಹಾಗೆ ಬರೋದಿಲ್ಲ, ಇವ್ರು ಅದ್ ಮಾಡ್ತಿದಾರೆ ಅನ್ನೋದು ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಭಾಷಾಂತರ ಮಾಡ್ತಾನೆ ಜಾನ್ ವಿಕ್ಲಿಫ್. ಭಾಷಾಂತರ ಮಾಡಿದಾಗ ಬಹಳಷ್ಟು ಜನ ಅದನ್ನು ಓದ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕ್ಯಾಥಲಿಕ್ ಸಭೆಯವರು ಓದ್ಲಿಕ್ಕೆ ಬಿಡೋದಿಲ್ಲ, ಓದಿದ್ರೆ ನಿಮಗೆ ಸೆರೆಮನೆಗೆ ಹಾಕಿಸ್ತೀವಿ, ಗಡಿ ಪಾರ್ ಮಾಡ್ತೀವಿ ಅಂತ ಬಹಳ ಹಿಂಸೆ ಕೊಡ್ತಾರೆ, ಜನರನ್ನು ಓದಕ್ ಬಿಡೋದಿಲ್ಲ. ಈ ಜಾನ್ ವಿಕ್ಲಿಫ್ನ ಹಿಡಿದು ಕರೆತಂದು ಆತನು ಮಾಡಿದಂತ ಭಾಷಾಂತರ ಮಾಡಿದಕ್ಕೆ ಅವನ ಸುತ್ತ ಭತ್ತದ ಹುಲ್ಲಿನ ತರ ಹುಲ್ಲು, ಒಣ ಹುಲ್ಲನ್ನ ಸುತ್ತಿ ಜೀವ ಸಹಿತವಾಗಿ ಬೆಂಕಿ ಹಚ್ಚುತ್ತಾರೆ. ಆತನು ಕಡೆಯವರೆಗೂ ಆ ನೋವಿನಲ್ಲೇ ನನ್ನ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಅವನು ಪ್ರಾಣ ಬಿಡ್ತಾನೆ. ಆತನು ಇನ್ ಯಾವ ಅಪರಾಧ ಮಾಡ್ಲಿಲ್ಲ, ಅನ್ಯಾಯ ಮಾಡ್ಲಿಲ್ಲ, ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿದ್ದಕ್ಕೋಸ್ಕರವಾಗಿ ಅಷ್ಟ್ರ ಮಟ್ಟಿಗೆ ಹಿಂಸೆ ಕೊಡ್ತಾರೆ ಸಭೆಯವರು. ಅದಾದ್ಮೇಲೆ ಜಾನ್ ಹಸ್ ಆತನ ಶಿಷ್ಯ, ಆತನು ಮತ್ತೆ ಆ ಚಳುವಳಿಯನ್ನು ಮುಂದುವರಿಸ್ತಾನೆ. ರೀಡ್ ಯುವರ್ ಬೈಬಲ್, ರೀಡ್ ಯುವರ್ ಬೈಬಲ್, ರೀಡ್ ಯುವರ್ ಬೈಬಲ್, ಎವ್ರಿವೇರ್ ವೆರೆವರ್ ಯು ಗೋಸ್ ಹಿಸ್ ಪ್ರೀಚಿಂಗ್ ವಾಸ್ ರೀಡ್ ಯುವರ್ ಬೈಬಲ್, ಸತ್ಯವೇದ ಓದಿ. ಅವನನ್ನೂ ಬಿಡೋದಿಲ್ಲ, ಅವನ್ನೂ ಹಿಡಿತಾರೆ, ಅವನಿಗೂ ಹೊಡಿತಾರೆ, ಬಹಳ ಮೋಸಕರವಾಗಿ ಅವನು ಹಿಡಿದು ಬಿಡ್ತಾರೆ. ಹೌದು ನೀನ್ ಹೇಳೋದು ಸತ್ಯನೇ, ನಾವು ಓದ್ತೀವಿ, ನಾವೇ ತಪ್ಪು ಮಾಡ್ತಿರೋದು, ಬಾ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಮೋಸದಲ್ಲಿ ಕರೆದು ಅವನ್ ಹಿಡಿದು ಅವರನ್ನು ಕೂಡ ಅದೇ ರೀತಿಯಾಗಿ ಜೀವ ಸಹಿತವಾಗಿ ಸುಟ್ಟಾಕ್ತಾರೆ, ಸತ್ತು ಹೋಗ್ತಾರ, ಅವರು ಬದುಕೋದೇ ಇಲ್ಲ. ಹಾಗೆ ಬಂದಿರ್ತಕ್ಕಂಥದ್ದು ನಮ್ಮ ಸತ್ಯವೇದ. ರಕ್ತದ ಒಂದೊಂದು ಹನಿಯನ್ನ ಚೆಲ್ಲಿ ನಮ್ಮ ಕೈಗೆ ಸತ್ಯವೇದ ಕೊಟ್ಟವ್ರು ಹೋಗಿದ್ದಾರೆ. ಟುಡೇ ವಿ ಹ್ಯಾವ್ ಮೆನಿ ವರ್ಷನ್ಸ್, ವೆರೈಟೀಸ್ ಆಫ್ ಬೈಬಲ್, ವೆರೈಟೀಸ್ ಆಫ್ ಬೈಂಡಿಂಗ್, ವೆರೈಟೀಸ್ ಕಲರ್ಸ್, ಮುದ್ದು ಮುದ್ದಾಗಿ ಸುಂದರವಾಗಿರ್ತಕ್ಕಂಥ ಸತ್ಯವೇದ ಎಲ್ಲ ಇದೆ. ಆದರೆ ಆ ದಿನಗಳಲ್ಲಿ ಸತ್ಯವೇದವನ್ನು ಉಳಿಸ್ಲಿಕ್ಕಾಗಿ ಜನರು ಇದನ್ನು ಓದುವಂತಾಗ್ಲಿ ಪ್ರಾಣ ಕೊಟ್ಟಂತವ್ರು ನಮಗೆ ಗೊತ್ತೇ ಇಲ್ಲ. ಇವತ್ತು ಸತ್ಯವೇದ 6 ಗಂಟೆ ಓದೋದಿಲ್ಲ, ಕೆಲವರು ತಿಂಗಳಗಟ್ಲೆ ಓದೋದಿಲ್ಲ, ಕೆಲವರು ಗುಡ್ ಫ್ರೈಡೆ, ಕ್ರಿಸ್ಮಸ್, ಈಸ್ಟರ್ ದಿನ ತೆಗೆದು ಓದ್ತಾರೆ. ಇನ್ ಕೆಲವರು ಅದ್ರದ್ದು ಓದಿದ್ರೆ ಕೆಲವು ಏನೋ ರಿಲಿಜಿಯಸ್ ಆಗಿ ಓದ್ತಾರೆ, ಅದನ್ನು ಕೆಲವು ಸ್ಕಿಪ್ ಮಾಡ್ತಾರೆ. ಕೆಲವು ವಂಶಾವಳಿ ಬಂತು ಅಂದ್ರೆ ಅದ್ರಲ್ಲೂ ಪೂರ್ವಕಾಲ ವೃತ್ತ ಅಂತ ಬಂತು ಅಂದ್ರೆ ಅದನ್ನ ಮುಟ್ಟೋದೇ ಇಲ್ಲ. ಇನ್ನು ಮೈನರ್ ಪ್ರಾಫಿಟ್ ಅಂತ ಅಂದ್ರೆ ಅವ್ರು ಲೆಕ್ಕಕ್ಕೆ ಇಲ್ಲ. ಹಬಕುಕ, ಚಫನ್ಯ, ಮೀಕ ಇದ್ರ ಗೊತ್ತೇ ಇಲ್ಲ ಕೆಲವರಿಗೆ. ಯಾಕಂದ್ರೆ ನಮ್ಗೆ ಅದ್ ಬೇಕೋ ಬೇಡೋ ಅದೇನ್ ಲೆಕ್ಕಕ್ಕೆ ಇಲ್ಲ. ಓದಿದ್ರು ನಡೀತದೆ, ಓದದೇ ಇದ್ರು ನಡೀತದೆ. ಹೀಗೆ ಬಹಳ ಉದಾಸೀನರು ನಾವಾಗಿದ್ದೀವಿ. ಆದ್ರೆ ಈ ಸತ್ಯವೇದಕ್ಕೋಸ್ಕರ ಜೀವ ಕೊಟ್ಟವ್ರು ಎಷ್ಟು ಜನ ಇದ್ದಾರೆ ನಿಮಗೆ ಗೊತ್ತಿದೆಯಾ? ಅಷ್ಟು ಜೀವ ಕೊಟ್ಟು ಬೆಳೆದಂತ ಸಭೆ ನಾವು ಇವತ್ತ ಆರಾಧಿಸ್ತಿರ್ತಕ್ಕಂಥ ಸಭೆ. ಹೀಗಾಗಿ ಮಾರ್ಟಿನ್ ಲೂಥರನ್ನ ಹಿಂಸೆಪಡಿಸಿದ್ರು. ಅದಾದ್ಮೇಲೆ ಎರಾಸ್ಮಸ್ ಮಾರ್ಟಿನ್ ಗುರು, ಎರಾಸ್ಮಸ್ ಅನ್ನ ಹಿಂಸೆಪಡಿಸಿದ್ರು. ಜಾನ್ ವಿಕ್ಲಿಫ್ ಹಿಂಸೆಪಡಿಸಿದ್ರು, ಜಾನ್ ಹಸನ್ ಹಿಂಸೆಪಡಿಸಿದ್ರು. ಆಮೇಲೆ ಜಾನ್ ವೆಸ್ಲಿ, ಮಾರ್ಕ್ ವೆಸ್ಲಿ, ಎಲ್ಲರೂ ಹಿಂಸೆಪಡಿಸಿದ್ರು. ಹೀಗೆ ಬಹಳಷ್ಟು ಜನ ಹಿಂಸೆಯ ನೋವಿನಲ್ಲಿ ಅವ್ರು ಬಂದ್ರು. ಇನ್ನು ಇವತ್ತಿನ ದಿನಕ್ಕೆ ಬಂದು ನಾನು ಮುಗಿಸ್ಬಿಡ್ತೇನೆ. ಒಂದು ಮಾಡರ್ನ್ ಚರ್ಚ್ ಹೇಗಿದೆ, ಒಂದು ಚರ್ಚ್ ಡ್ಯೂರಿಂಗ್ ಫಸ್ಟ್ ಚರ್ಚ್ ಹೇಗಿತ್ತು ನೋಡಿದ್ವಿ. ಎರಡನೇ ತಲೆಮಾರು ಅಪೋಸ್ತಲ ಆದ ನಂತರದಲ್ಲಿ ಬಂದಂತ ಆಫ್ಟರ್ ಅಪೋಸಲ್ಸ್ ಅವ್ರು ಹೇಗೆ ಅನುಭವಿಸಿದ್ರು ಅಂತ ನಾವು ನೋಡಿದ್ವಿ. ಅದಾದ್ಮೇಲೆ ಕ್ಯಾಥಲಿಕ್ ಚರ್ಚ್ನಿಂದ ಹೇಗೆ ನೋವನ್ನು ಅನುಭವಿಸಿದ್ರು, ಹಿಂಸೆ ಆಯ್ತು ಅಂತ ನಾವು ನೋಡಿದ್ವಿ. ಮೂರನೇದಾಗಿ ಮತ್ತು ಕಡೆಯದಾಗಿ ಪರ್ಸಿಕ್ಯೂಷನ್ ಇನ್ ದ ಮಾಡರ್ನ್ ಡೇಸ್. ಇವತ್ತಿನ ಕಾಲದಲ್ಲಿ ಹಿಂಸೆ ಬಗ್ಗೆ ಹೇಳ್ತಾ ಬಂದ್ರೆ ಹೇಳಲಿಕ್ಕೆ ಪದ ಇಲ್ಲ. ನಿಮಗ್ ಗೊತ್ತಿದ್ಯಾ? ನೀವು ನ್ಯೂಸ್ ನೋಡ್ತಿದ್ರಿ ಅಂತ ನಾನು ಭಾವಿಸ್ತೇನೆ. ಯುಪಿನಲ್ಲಿ, ಉತ್ತರ ಪ್ರದೇಶಲ್ಲಿ ಡಿಸೆಂಬರ್ 25 ರಜಾ ದಿನ ಕ್ಯಾನ್ಸಲ್ ಮಾಡಿ ಅದು ವರ್ಕಿಂಗ್ ಡೇ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ದೇ ಹ್ಯಾವ್ ಕ್ಯಾನ್ಸಲ್ಡ್ ಕ್ರಿಸ್ಮಸ್ ಹಾಲಿಡೇ. ಅದನ್ನ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಎಂಬುದಾಗಿ ಸೆಲೆಬ್ರೇಟ್ ಮಾಡಬೇಕು ಎಂಬುದಾಗಿ ಆಜ್ಞೆ ಮಾಡಿದ್ದಾರೆ. ಕ್ರಿಸ್ಮಸ್ ಅನ್ನ ತೆಗಿಬೇಕು, ಗುಡ್ ಫ್ರೈಡೆ ತೆಗಿಬೇಕು, ಈಸ್ಟರ್ ಸೆಲೆಬ್ರೇಷನ್ ಕೂಡ ತೆಗಿಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡೋದ್ರಿಂದ ನಮ್ಗೇನು ಅಲ್ಲ, ಕ್ರೈಸ್ತರ ಮೇಲೆ ಮಾಡ್ತಿರುವಂತ ದಾಳಿ ಹೇಗಿದೆ ನೋಡ್ರಿ. ಏಸು ಅಂತಕ್ಕಂಥ ಹೆಸರನ್ನು ಕೇಳಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನೀವು MP ನಲ್ಲಿ, ಮಧ್ಯಪ್ರದೇಶದಲ್ಲಿ ಈಗಲೂ ಕೂಡ ಜೈಲಲ್ಲಿದ್ದಾರೆ. ನೀವು ಪರ್ಸಿಕ್ಯೂಷನ್ ಇಂಡಿಯಾ ಅಂತ ಒಂದು ಮ್ಯಾಗಝಿನ್ ಬರುತ್ತೆ, ನೀವು ತಗೊಂಡು ಓದಿದ್ರೆ ನೀವು ಕಣ್ಣೀರ್ ಹಾಕ್ಬಿಡ್ತೀರಿ. ಮಕ್ಕಳನ್ನ, ಹಸು ಕೂಸುಗಳನ್ನ ಎತ್ಕೊಂಡು ಜೈಲಲ್ಲಿದ್ದಾರೆ, ಅವ್ರಿಗಿನ್ನೂ ಬೇಲ್ ಸಿಕ್ಕಿಲ್ಲ.
ಪಾಸ್ಟರ್ಗಳು ಹೊಡೆದಿದ್ದಾರೆ, ಎಷ್ಟೋ ಜನ ಸೇವಕರುಗಳ ಮನೆಯನ್ನ ಬುಲ್ಡೋಸರ್ ಇಂದ ನೆಲಸಮ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಹಿಂಸೆ ಬಹಳವಾಗಿ ನಡೀತಿದೆ. ಅದರಲ್ಲೂ ಉತ್ತರ ಭಾರತದಲ್ಲಂತೂ ಬಹಳವಾಗಿ ಹಿಂಸೆ ಆಗ್ತಾ ಇದೆ. ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಹೋಲಿಕೆ ಮಾಡಿದ್ರೆ ಎಷ್ಟೋ ನಮ್ಮಲ್ಲಿ ಒಂದು ಒಳ್ಳೇದಿದೆ, ನಮ್ಗೆ ಅಷ್ಟೊಂದು ಹಿಂಸೆ ಏನು ಇಲ್ಲ. ಅಲ್ಲಲ್ಲಿ ಕೆಲವು ಕಡೆ ಹಿಂಸೆ ಅನುಭವಿಸ್ತಾ ಇದೀವಿ. ಅದ್ರಲ್ಲೂ ನಮ್ ಬ್ರದರನ್ ಸಭೆಗಳು ಏನಂತ ಹಿಂಸೆ ಅನುಭವಿಸ್ತಿಲ್ಲ. ಹಿಂಸೆ ಅನುಭವಿಸೋರು ಕೆಲವು ಪೆಂಟೆಕಾಸ್ಟಲ್ ಸಭೆಯವರು ಮನೇಲಿ ಆರಾಧನೆ ಮಾಡ್ತಾರೆ, ಅವ್ರ ಸಭೆ ಕಟ್ಟಡ ಇರೋದಿಲ್ಲ, ಅಥವಾ ಬಾಡಿಗೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆ ಬೈದು ಅಂದು ಓಡಿಸಿ ಹಾಗೆ ಮಾಡೋದು, ಈ ತರ ನಡೀತಾನೇ ಇರ್ತದೆ. ಯಾವ ಪತ್ರಿಕೆಯವರು ಯಾವ ಮಾಧ್ಯಮದವರು ಇವ್ರ ಪರವಾಗಿ ಮಾತಾಡೋದಿಲ್ಲ, ಕೇಳೋದಿಲ್ಲ. ಏನ್ ಮಾಡಿದ್ರು ಕೂಡ ನಡೀತದೆ. ಕ್ರೈಸ್ತರಿಗೆ ಅವ್ರು ಹೊಡೆದ್ರು ನಡೀತದೆ, ಅವ್ರು ಹಿಂಸಿಸಿದ್ರು ನಡೀತದೆ, ಅವ್ರಿಗೆ ಏನ್ ಮಾಡಿದ್ರು ನಡೀತದೆ ಅಂತಕ್ಕಂಥ ಧೋರಣೆ ಇವತ್ತ ಭಾರತ ಸರ್ಕಾರಕ್ಕೆ ಇದೆ. ಇನ್ನು ಗ್ಲೋಬಲಿ ಪ್ರಪಂಚದಾದ್ಯಂತ ಬಂದ್ರೆ, ನೀವು ಆಫ್ರಿಕಾ ದೇಶದಲ್ಲಿ ಸುವಾರ್ತೆ ಬಹಳ ವೇಗವಾಗಿ ಹಬ್ಬುತ್ತು, ಈಗಲೂ ಹಬ್ಬುತ್ತಾ ಇದೆ. ಅದ್ರಲ್ಲಿ ಅನುಭವಿಸುವಂತ ಹಿಂಸೆ ಬಹಳ 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 ವಿಶ್ವಾಸಿಗಳಿಗೆ ಭಾರಿ ಕಿರುಕುಳ ಈಗಲೂ ಕೂಡ. ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ ನಾನು. ವಿಶ್ವಾಸಿಗೆ ಹಿಡಿದು ನೀನ್ ಯೇಸು ಕ್ರಿಸ್ತನನ್ನ ತಿರಸ್ಕರಿಸು ಎಂಬ ಹೇಳ್ತಾ ತಿರಸ್ಕರಿಸ್ತಾ ಹೋದ್ರೆ ಮಲಗಿಸಿ ಅವನ ಮೇಲೆ ಜೀಪ್ ಹತ್ತಿಸಿ ಹಿಂದೆ ಮುಂದೆ ಜೀಪನ್ ಹತ್ತಿಸಿ ಸಾಯಿಸ್ತಕ್ಕಂತ ಕ್ರೂರ ಕೆಲಸ ಕೂಡ ಅನೇಕ ಆಫ್ರಿಕಾ ದೇಶಗಳಲ್ಲಿ ನಡೀತಾ ಇದೆ, ಚೈನಾದಲ್ಲಿ ನಡೀತಾ ಇದೆ. ನೀವು ಮತ್ತೆ ಕೊರಿಯಾಗಳಲ್ಲಿ ನಡೀತಾ ಇದೆ. ಸೇವೆ ಎಲ್ಲೆಲ್ಲಿ ಹಬ್ಬುತ್ತಾ ಇದೆಯೋ ಅಲ್ಲೆಲ್ಲ ಬಹಳ ಹಿಂಸೆ ನಡೀತಾ ಇದೆ. ನಾನು ಕೂಡ ಪ್ರಾರಂಭದಲ್ಲಿ ಬಹಳ ಅವಮಾನ, ನಾಚಿಕೆ, ಹಿಂಸೆಯನ್ನು ಅನುಭವಿಸ್ಕೊಂಡಿದ್ದೆ. ನಾನು ಫಸ್ಟ್ ಬೈಬಲ್ ಕಾಲೇಜಿಂದ ಬಂದು ನಮಗ್ ಸುವಾರ್ತೆ ಸಾರ್ಬೇಕು ಅಂತ ಬಹಳ ಕುತೂಹಲ, ಏನು ನನ್ನ ಮನಸ್ಸು ತುಡಿಯೋದು. ನಾವು ಟೀಮ್ ಆಗಿ ಹೋಗಿದ್ವಿ. ನಾನು ಗರೂರ್ ಸಭೆಯ ಎಲ್ಡರ್ ಆಗಿರುವಂತ ಈಗ ಶಿವಸ್ವಾಮಿ ಅವರು, ಅಲ್ಲಿ ಡೀಕನ್ ಆಗಿರೋ ನನ್ನ ತಮ್ಮ ರಮೇಶ, ನಮ್ಮ ಅಣ್ಣ ಧರ್ಮಪ್ಪ, ಆಮೇಲೆ ಇನ್ನೂ ಕೆಲವು ಸಹೋದರಿಯರು, ಸಿರಿಲ್ ಬಾಂಜಿ ಅವರು, ಇನ್ನು ಸುಮಾರು ಜನ ನಾವು ಒಂದು ಟೀಮ್ ಆಗಿ ಸುವಾರ್ತೆ ಸಾರ್ಲಿಕ್ಕೆ ಅಂತ ಹೇಳಿ ಇದೇ ಅರ್ಕಲ್ಗೂಡ್ ತಾಲೂಕಿನ ಹನ್ಯಾಳು, ಅಂದ್ರೆ ಇಲ್ಲಿನ ಶಾಸಕರಿದಾರಲ್ಲ ಮಂಜು, ಅವರು ಊರು ಅದ್ರ ಪಕ್ಕದಲ್ಲಿ, ಅಲ್ಲೆಲ್ಲ ಹೋಗಿದ್ವಿ. ನಾವು ಬೈಬಲ್ ಕಾಲೇಜಿಂದ ಆಗ್ತಾನೆ ಬಂದಿದ್ದೆ. ನಮ್ಮಲ್ಲಿ ಇದ್ದಂಥವ್ರೆಲ್ಲ ನಾಗರಾಜ್ ನೀವೇ ಮಾತಾಡಿ ಅಂತ ಅಂದ್ರು. ನನಗೂ ಭಾರಿ ಖುಷಿ. ಮೆಗಾಫೋನ್ ಇತ್ತು, ಮುಂದೆ ಒಬ್ರು ಹೆಗಲ್ ಮೇಲೆ ಎತ್ತಿಡ್ಕೊಂಡಿದ್ರು. ನಾನು ಮೈಕಲ್ಲಿ ಮಾತಾಡ್ಬೇಕು ಅಂತ, ನನಗೇನು ಆ ಎಡ ಬಲದ್ ಏನೂ ಗೊತ್ತಿಲ್ಲ. ನಾನು ಹೇಗೆ ಬೈಬಲ್ ಕಾಲೇಜ್ನಲ್ಲಿ ಕಲ್ತಿದ್ನೋ ಹಾಗೆ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ಕೇಳ್ರಿ ಜನರೇ, ನಾವೆಲ್ಲರೂ ಪಾಪಿಗಳು, ನಮಗೆ ರಕ್ಷಣೆ ಸಿಕ್ಕುವುದು ಯೇಸುವಿನಿಂದ ಮಾತ್ರ, ಆತನೊಬ್ಬನೇ ರಕ್ಷಕ, ಆತನಲ್ಲದೆ ಬೇರೆ ಯಾವ ದೇವರುಗಳಿಲ್ಲ ಅಂತ ಹೇಳಿ ನನ್ ಜೋರಾಗಿ ಮಾತಾಡಕ್ ಶುರು ಮಾಡಿದೆ. ಸುಮಾರು ಜನ ಎಲ್ಲ ನಿಧಾನ ಬಂದು ಸುತ್ತುವರಿಯಕ್ಕೆ ಶುರು ಮಾಡಿದ್ರು. ಅಲ್ಲೊಂದು ಸ್ಕೂಲ್ ಇತ್ತು, ಸ್ಕೂಲ್ನ ಮಾಸ್ಟರ್ ಕೂಡ ಬಂದ. ನನಗಂತೂ ಭಾರಿ ಖುಷಿ. ನನ್ನ ವಾಕ್ಯ ಕೇಳಲಿಕ್ಕೋಸ್ಕರವಾಗಿ ದೂರದಲ್ಲಿದ್ದವರೆಲ್ಲ ಹತ್ರಕ್ಕೆ ಬಂದು ಸೇರ್ತಾ ಇದ್ದಾರೆ ಅಂತ ಹೇಳಿ ಭಾರಿ ಸಂತೋಷವಾಗಿ ಹೇಳಕ್ ಶುರು ಮಾಡಿದೆ. ಇನ್ನೂ ಹೇಳ್ತಾ ಇದ್ದೆ, ಅಷ್ಟರೊಳಗಡೆ ಡಬ್ ಅಂತ ಶಬ್ದ ಕೇಳ್ತು. ಯಾಕೆ ಅಂದ್ರೆ ನನ್ ಹಿಂದಿದ್ದರಿಗೆ ಹೊಡೆಯಕ್ ಶುರು ಮಾಡಿದ್ರು. ಆಮೇಲೆ ನನಗ್ ಹೊಡೆಯಕ್ ಶುರು ಮಾಡಿದ್ರು. ಯಾರ್ಯಾರಿಗೆ ಎಲ್ಲೆಲ್ಲಿ ಹೊಡಿತಾರೋ ಗೊತ್ತಿಲ್ಲ. ಸ್ತ್ರೀಯರು ಇದ್ರು, ಮೆಗಾಫೋನ್ ಕಿತ್ಕೊಂಡ್ರು, ಕರಪತ್ರ ಕಿತ್ಕೊಂಡು. ನಮ್ಮ ಕರ್ತನಲ್ಲಿ ನಿದ್ರೆ ಹೋಗಿರ್ತಕ್ಕಂಥ ಭಾಸ್ಕರ್ ಅವರಿದ್ರು, ಹಾಸನ ಸಭೆ ಎಲ್ಡರು, ಅವರ ಅಳಿಯ ಇವಾಗ ಸೈಲಸ್ ಇದಾರಲ್ಲ, ಅವರು ಜೀಪ್ ಓಡಿಸ್ಕೊಂಡ್ ಬಂದಿದ್ರು. ಅವರು ಒಂದು ಜೀಪಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಒಂದು ಚಕ್ರದ ಗಾಳಿ ಬಿಟ್ಬಿಟ್ರು. ಮುಂದಕ್ಕೂ ಹೋಗೋ ಆಗಿಲ್ಲ, ಹಿಂದಕ್ಕೂ ಬರೋ ಆಗಿಲ್ಲ. ದೇವ್ರ ಸ್ತೋತ್ರ, ಪೂರ್ತಿ ಗಾಳಿ ಬಿಡಕ್ಕಾಗಿಲ್ಲ. ಅಷ್ಟು ಬೇಗ ಅವ್ರು ಬಂದು ಜೀಪಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ರು. ಸಿಕ್ಕಾಬಟ್ಟೆ ಹೊಡೋರು. ಯಾರು ಹೊಡಿತಾರೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಯಾತಕ್ ಹೊಡಿತಿದೀವಿ ಅನ್ನೋದು ಗೊತ್ತಿಲ್ಲ. ಬಟ್ ನಲ್ಲಿ ಬಂದವರೆಲ್ಲ ಹೊಡೆಯೋರು. ನಮ್ಮ ಸಹೋದರಿಯರಿಗೂ ಸಾಕಷ್ಟು ಜನ ಬೈದ್ರು, ಹೊಡೆದ್ರು, ಬಟ್ಟೆ ಎಲ್ಲ ಕಿತ್ತರು, ಎಳೆದಾಡಿದ್ರು. ಹಾಗೆ ಪ್ರಾರಂಭ ಆದ ದಿನದಿಂದಲೇ ಹಾಗೆ ಪ್ರಾರಂಭ ಆಗಕ್ಕೆ ಶುರುವಾಯ್ತು. ಈ ತರ ಸಾಕಷ್ಟು ಸರಿ ಆಗಿದೆ. ಇವತ್ತು ಏನೋ ನಾವು ಸುಖವಾಗಿದ್ದೇವೆ, ಏನು ಹಿಂಸೆ ಇಲ್ಲ, ಎಲ್ಲ ಸಂತೋಷವಾಗಿದೆ. ನನ್ನ ಪ್ರೀತಿಯ ದೇವಜನರೇ, ನಾನು ಇಲ್ಲಿ ನಿಲ್ಸಕ್ ಹೋಗ್ತೀನಿ. ಸಭೆ ಸುಖ ಸಂಪತ್ತಿನಲ್ಲಿ ಬೆಳೆದು ಬಂದಿಲ್ಲ, ಕಣ್ಣೀರಿನಲ್ಲಿ, ರಕ್ತದ ಕೋಡಿಯಲ್ಲಿ ಬೆಳೆದು ಬಂದಿದೆ. ಸಾವಿರಾರು ಜನ ಈ ಸಭೆಯ ಉಳಿವಿಗಾಗಿ, ದೇವರ ವಾಕ್ಯದ ಉಳಿವಿಗಾಗಿ, ಸುವಾರ್ತೆಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ನೀವು ನಾನು ಇವತ್ತು ಏನ್ ಮಾಡ್ಬೇಕು, ನಾನು ಯಾಕೆ ನಿಮ್ಗೆ ಇದು ಮುಂದೆ ಹಂಚ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸಭೆ, ನಾವು ಹೋಗುವಂತ ಸಭೆ ಬಂದಿರ್ತಕ್ಕಂಥ ದಾರಿಯನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ
ಆ ಸಭೆಯ ಮಹತ್ವ ನಮ್ಗೆ ಅರ್ಥ ಆಗುವುದಿಲ್ಲ. ಅಲ್ಲಿಂದ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಾಶ ಮಾಡಕ್ಕಾಗಿಲ್ಲ. ಎಷ್ಟೇ ಕಷ್ಟ ಇದ್ರು ಕೂಡ ಸಭೆ ಸೇರೋದ್ ನಿಲ್ಲಿಸ್ಲಿಲ್ಲ. ಅವ್ರು ಸಭೆ ಸೇರೋದ್ ನಿಲ್ಸ್ಬಿಟ್ಟಿದ್ರೆ ಇವತ್ತು ಸಭೆ ಚಾಪ್ಟರ್ ಕ್ಲೋಸ್ ಆಗಿ ಹೋಗ್ತಿತ್ತು. ಸಭೆ ಅನ್ನೋದು ಇವತ್ತು ಇರ್ತಿರ್ಲಿಲ್ಲ. ಅಷ್ಟು ನೋವಲ್ಲೂ, ಅಷ್ಟು ಹಿಂಸಲ್ಲೂ, ಅಷ್ಟು ಹೊಡೆತದಲ್ಲೂ, ಅಷ್ಟು ರಕ್ತದ ಕೋಡಿಯಲ್ಲೂ ಕೂಡ ಸಭೆ ಸೇರ್ಕೊಂಡು ಬಂದ್ರು. ಒಬ್ರಾಗ್ಲಿ, ಇಬ್ರಾಗ್ಲಿ, 3 ಜನ ಆಗ್ಲಿ, 4 ಜನ ಆಗ್ಲಿ ಸೇರ್ಕೊಂಡು ಹೀಗೆ ಬಂದಿದ್ರಿಂದ ಇವತ್ತು ನಾವು 2025 ಇನ್ನೇನ್ ಮುಗ್ಲಿಕ್ಕಿದೆ, 26ಕ್ಕೆ ಹೋಗ್ಲಿಕ್ಕಿದಾವೆ. ಇವತ್ಲೂ ಕೂಡ ಸಭೆಗಳು ದಿನೇ ದಿನೇ ಪ್ರಾರಂಭ ಆಗ್ತಲೇ ಇದಾವೆ. ಸೇವೆ ನಡೀತಲೇ ಇದೆ. ಹಿಂಸೆಗಳಾಗ್ತಲೇ ಇದೆ. ಸಭೆಗಳು ಪ್ರಾರಂಭ ಆಗ್ತಲೇ ಇದೆ. ನೀವು ನಾನು ಕರ್ತನಿಗೆ ಸ್ತೋತ್ರ ಮಾಡ್ತಾ, ದೇವ್ರೆ, ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಮಗೋಸ್ಕರವಾಗಿ ಸಭೆ ಉಳಿಸಿದೆಯಲ್ಲ, ಸಾಕ್ಷಿಗಾಗಿ ಉಳಿಸಿದೆಯಲ್ಲ. ಎಷ್ಟೆಂತೆಂಥ ರಾಜರು ಬಂದ್ರು. ಹಿಟ್ಲರ್ ಯಹೂದಿಗಳನ್ನ ನಾಶ ಮಾಡ್ಲಿಕ್ಕೆ ಬಂದವನು. ಅವನು ಎಂಥ ಯುದ್ಧ ವೀರ, ಏನೇನೆಲ್ಲ ಮಾಡ್ದ. ಅವರು ಯಹೂದ್ಯರನ್ನ ಸಾಯಿಸಕ್ಕಾಗ್ಲೇ ಇಲ್ಲ. ಇನ್ನು ನೆಪೋಲಿಯನ್ ಬಂದ, ಇನ್ನು ನೀರೋ ಬಂದ, ಡೈಕ್ಲೋಷಿಯನ್ ಬಂದ, ಕ್ರೈಸ್ತ ವಿರೋಧಿಗಳು ಬಂದ್ರು. ನಮ್ಮ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಆಂಟಿ ಕನ್ವರ್ಷನ್ ಬಿಲ್ ತಂದ್ರು. ಜಾರ್ಖಂಡ್ ಅಲ್ಲಿ ತಂದಿದ್ದಾರೆ, ಕರ್ನಾಟಕದಲ್ಲಿ ಕೂಡ ಇದೆ, ಒರಿಸ್ಸಾದಲ್ಲಿದೆ. ಇನ್ನು ತಮಿಳ್ನಾಡಲ್ಲಿ ಜಯಲಲಿತಾ ಅಧಿಕಾರದಲ್ಲಿದ್ದಾಗ ಮತಾಂತರ ನಿಷೇಧ ಕಾಯ್ದೆ ತಂದ್ರು. ಈಗ್ಲೂ ಕೂಡ ಕರ್ನಾಟಕದಲ್ಲಿ ಕಾಯ್ದೆ ತೆಗೆದಿಲ್ಲ, ಈಗ್ಲೂ ಕೂಡ ಹಾಲಿ ಇದೆ. ಈಗ ವಿಕಾಸ್ ಕಡೆ ಸಭೆ ಸೇರ್ಬಾರ್ದು ಅಂತ ಹೇಳಿ ಮಾಡ್ತಾರೆ, ಮನೇಲಿ ಸೇರ್ಬಾರ್ದು ಅಂತ ಮಾಡ್ತಿದ್ದಾರೆ. ಇಷ್ಟೆಲ್ಲ ನೋವುಗಳ ಮಧ್ಯದಲ್ಲಿ ಸಭೆ ಬೆಳೀತಾ ಇರುವಾಗ ನೀವು ನಾನು ಎಷ್ಟು ಸ್ವಾಮಿ ಸ್ತೋತ್ರ ಮಾಡ್ಬೇಕು. ಸಭೆಗೆ ಹೋದಾಗ ನಮ್ಗೆ ಏನೂ ತೊಂದರೆ ಇಲ್ಲದಾಗೆ ಸ್ವಾಮಿ ಕಾಪಾಡೋದಕ್ಕೆ ನಾವ್ ಎಷ್ಟು ಕೃತಜ್ಞತೆ ಸಲ್ಲಿಸ್ಬೇಕು. ಆ ಋಣ ನಮ್ಮ ಮೇಲಿದೆ. ಆ ಋಣವನ್ನು ತೀರ್ಸ್ಲಿಕ್ಕೆ ನೀವು ನಾವು ಸುವಾರ್ತೆ ಸೇವೆಯಲ್ಲಿ ಭಾಗಿಗಳಾಗ್ಬೇಕು. ನಮ್ಮಿಂದ ಮುಂದಿನ ತಲೆಮಾರಿಗೆ ಕರ್ತನ ಬರುವ ತಡವಾದ್ರೆ ಈ ಸಭೆಯನ್ನ ಪರಿಶುದ್ಧವಾಗಿ ಸುವಾರ್ತೆ ಸೇವೆಯಿಂದ ಕಟ್ಟಿ ನಾವು ಗತಿಸಿ ಹೋಗುವವರೆಗೆ ಸೇವೆ ಮಾಡಿ ಮುಂದಿನ ತಲೆಮಾರಿಗೆ ನಾವು ಒಪ್ಪಿಸಿಕೊಟ್ಟು ಹೋಗ್ಬೇಕು. ಒಂದ್ ವೇಳೆ ಅಪೋಸ್ತಲರು ಅದು ಅವ್ರ ನಂತರ ಬಂದಂತ ನಾಯಕರು ಹಾಗೆ ಮಾಡದೆ ಹೋಗಿದ್ರೆ ಇವತ್ತು ಸಭೆ ನಮ್ಮಲ್ಲಿ ಉಳಿತಾ ಇತ್ತು, ಸಭೆ ಹಾಳಾಗ್ತಿತ್ತಲ್ವೇ? ಇವತ್ತು ನಮ್ಮ ಜವಾಬ್ದಾರಿ. ಕರ್ತನು ಈ ವಾಕ್ಯಗಳಿಂದ ನಿಮ್ಮನ್ನು ಹುರಿದುಂಬಿಸಲಿ, ನಿಮ್ಮ ರಕ್ತ ಕುದಿಯಲಿ. ಸ್ವಾಮಿಗಾಗಿ ಸೇವೆ ಮಾಡೋಣ. ಏನ್ ಬೇಕಾದ್ರೂ ಆಗ್ಲಿ, ನಾನು ಸ್ವಾಮಿ ಸೇವೆ ಮಾಡ್ಬೇಕಂತಕ್ಕಂಥ ಛಲ ನಮ್ಮಲ್ಲಿ ಹುಟ್ಲಿ. ಇಷ್ಟು ಸಮಾಧಾನದಿಂದ ಇಷ್ಟು ದಿನಗಳು ವಾಕ್ಯ ಹೇಳುವಂತೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಪ್ರೋತ್ಸಾಹ ಮಾಡಿದಕ್ಕಾಗಿ, ನೀವು ಅನೇಕ ನಮ್ಮನ್ನು ಪ್ರೋತ್ಸಾಹ ಮಾಡಿ ನನಗೆ ಪ್ರಾರ್ಥನೆ ಮಾಡಿದಕ್ಕಾಗಿ ಕರ್ತನ ಹೆಸರಿನಲ್ಲಿ ವಂದಿಸಿ ಈ ಅಕ್ಲಿಯ ಶಾಲೆಜಿನ ನಾವಿಲ್ಲಿಗೆ ನಿಲ್ಲಿಸ್ತಿದ್ದೇವೆ.